ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ದೀಪಾವಳಿ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ನಾಡಿನ ಸಮಸ್ತ ಜನತೆಗೆ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿದೆ. ಆದರೆ ಈ ದೀಪಾವಳಿ ಹಬ್ಬದಿಂದ ಯುಗಾದಿ ಹಬ್ಬದವರೆಗೆ ರಾಶಿಫಲ ಹೇಗಿರುತ್ತೆ? ಈ 6 ತಿಂಗಳ ಕಾಲ ಈ ದೀಪಾವಳಿಯ ಬೆಳಕು ಎಲ್ಲ ರಾಶಿಗಳ ಮೇಲೂ ಇರುತ್ತಾ? ಯಾವ ರಾಶಿಗೆ ತೊಡಕಿದೆ, ಯಾವ ರಾಶಿಗೆ ಒಳಿತಿದೆ, ಅದಕ್ಕೆ ಪರಿಹಾರವೇನು, ಅದೆಲ್ಲವನ್ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ದೀಪಾವಳಿ ನಂತರ ಸಾಕಷ್ಟು ಜನರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ, ಕೆಲವೊಂದಿಷ್ಟು ಜನರಿಗೆ ಏನೇನೋ ತೊಂದರೆಗಳು ಉಂಟಾಗುತ್ತೆ, ಇನ್ನೊಂದಿಷ್ಟು ಜನರಿಗೆ ಸಾಕಷ್ಟು ಒಳಿತಾಗೋದನ್ನು ಕೂಡ ನಾವು ನೋಡಿರ್ತೀವಿ. ಹಾಗಾಗಿ ಈಗ ದೀಪಾವಳಿಯಿಂದ ಯುಗಾದಿವರೆಗೆ ಇನ್ನು 6 ತಿಂಗಳ ಸಮಯಾವಕಾಶ ಇದೆ. ಅದರ ಮಧ್ಯದಲ್ಲಿ ಸಾಕಷ್ಟು ಗ್ರಹಗಳ ಸ್ಥಾನಪಲ್ಲಟ ಆಗುತ್ತೆ, ಬದಲಾವಣೆ ಆಗುತ್ತೆ. ಇದರ ಮಧ್ಯದಲ್ಲಿ 12 ರಾಶಿಗಳ ರಾಶಿಫಲ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಅದನ್ನು ತಿಳಿಸ್ಕೊಡೋದಾದರೆ ಶಾಸ್ತ್ರಿಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ದೀಪಾವಳಿಯ ಹಾರ್ದಿಕ ಶುಭಾಶಯ. ಈ ದೀಪಾವಳಿ ಒಂದು ವಿಶಿಷ್ಟವಾದ ಕಾಲ. ನಾವು ವಸಂತ ಕಾಲವನ್ನು ಕಂಡ ಹಾಗೆ ಈ ದೀಪಾವಳಿಯನ್ನು ಕಾಣ್ತೀವಿ. ಅಲ್ಲೂ ಪ್ರಕೃತಿಯ ಒಂದು ಬದಲಾವಣೆಯನ್ನು ಕಾಣ್ತೀವಿ, ಇಲ್ಲೂ ಕೂಡ ಪ್ರಕೃತಿ ಬದಲಾವಣೆಯನ್ನು ಕಾಣ್ತೀವಿ. ಅದಕ್ಕೆ ಪ್ರಧಾನವಾದ ಕಾರಣ ಸೂರ್ಯ. ವಸಂತ ಕಾಲದಲ್ಲಿ ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ, ತುಂಬ ಭೂಮಿಗೆ ಹತ್ತಿರದಲ್ಲಿರ್ತಾನೆ. ಮೇಷರಾಶಿಯನ್ನು ಸೂರ್ಯನ ಉಚ್ಚಸ್ಥಾನ ಅಂತ ಪರಿಗಣಿಸಲಾಗುತ್ತೆ. ಆಗ ನೋಡಿ, ಉಚ್ಚಸ್ಥಾನಕ್ಕೆ ಬಂದಾಗ ಭೂಮಿಯ ಸಮೀಪದಲ್ಲಿ ಸೂರ್ಯ ಇರ್ತಾನೆ ಅಂತ ಅರ್ಥ. ಹಾಗಾಗಿಯೇ ವಿಪರೀತವಾದ ಸೆಕೆ, ಧಗೆ, ಆ ಬಿಸಿಲನ್ನು ನಾವು ಕಾಣ್ತೀವಿ. ಅದು ಮಾರ್ಚ್, ಏಪ್ರಿಲ್ ಮಧ್ಯಭಾಗದ ವೇಳೆಗೆ. ಇನ್ನು ಈ ಸಂದರ್ಭದಲ್ಲಿ ಸೂರ್ಯ ನೀಚ ಸ್ಥಾನಕ್ಕೆ ಬರ್ತಾನೆ. ಸೂರ್ಯನ ತುಲಾ ಸಂಕ್ರಮಣವನ್ನೇ ದೀಪಾವಳಿಯ ಕಾಲ ಅಂತ ಪರಿಗಣನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಭೂಮಿಯಿಂದ ತುಂಬ ದೂರಕ್ಕೆ ಸರಿತಾನೆ ಸೂರ್ಯ. ಇದನ್ನು ನೀಚ ಸ್ಥಾನ ಅಂತ ಗುರುತಿಸಿದೆ. ಈ ಸಂದರ್ಭದಲ್ಲಿ ಚಳಿಗಾಲಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಮತ್ತು ಈಗಲೂ ಕಾಲ ವ್ಯತ್ಯಾಸವಾಗಿ ಪ್ರಕೃತಿಯಲ್ಲಿ ಹವಾಮಾನ ಬದಲಾವಣೆಯನ್ನು ಕಾಣ್ತೀವಿ. ಈ ಎರಡೂ ಕಾಲಗಳಲ್ಲಿ, ವಸಂತ ಹಾಗೂ ಈ ಒಂದು ಶರತ್, ಈ ಕಾಲಗಳಲ್ಲಿ ಪ್ರಕೃತಿಯಲ್ಲಿ ಆ ಹವಾಮಾನ ವೈಪರೀತ್ಯ ಉಂಟಾಗಿ ಮನುಷ್ಯರಿಗೆ ಆರೋಗ್ಯ ಬಾಧೆ ಉಂಟಾಗುತ್ತೆ. ಎರಡೂ ಕಾಲಗಳಲ್ಲಿ ಆರೋಗ್ಯ ಸಾಮಾನ್ಯವಾಗಿ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ಗಮನಿಸ್ತೀವಿ. ನಿಮಗೆಲ್ಲ ಅನುಭವಕ್ಕೆ ಬಂದಿರುತ್ತೆ. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯ ಹಾಳಾಗ್ತಕ್ಕಂಥದ್ದು, ಜ್ವರ ಬರತಕ್ಕಂಥದ್ದು, ಅಥವಾ ಗಂಟಲು ಬಾಧೆ ಬರತಕ್ಕಂಥದ್ದು, ಚಳಿಯೋ ಶೀತವೋ ಮತ್ತೊಂದು ಈ ರೀತಿಯ ಒಂದು ಬಾಧೆಗಳು ಉಂಟಾಗುತ್ತೆ. ಆಗಲೂ ಹಾಗೆ ಆಗುತ್ತೆ. ಅಂತೂ ಈ ಎರಡು ಕಾಲ ಪ್ರಕೃತಿಯನ್ನು ವಿಭಾಗ ಮಾಡುವುದರಿಂದಾಗಿ ಬಹಳ ವಿಶೇಷವಾದ ಕಾಲ ಇದು ಅಂತ ಪರಿಗಣನೆ ಮಾಡಿದೆ. ನಮ್ಮ ಶಾಸ್ತ್ರಗಳಲ್ಲಿ ಯಮದ ಮಿಶ್ರ ಅಂತ ಕರೀತಾರೆ. ಯಮನ 2 ಕೋರೆ ಹಲ್ಲುಗಳು ಅಂತ ಕರೀತಾರೆ. ಒಂದು ಈ ಶರದ್ ಋತುವಿನ ಕಾಲ, ಮತ್ತೊಂದು ವಸಂತ ಕಾಲ. ಆ ಎರಡು ಕೋರೆ ಹಲ್ಲುಗಳಿದ್ದ ಹಾಗೆ ಅದು ಕಾಲಚಕ್ರದಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಅಂತ ಪರಿಗಣನೆ ಮಾಡಿದೆ. ಹೀಗಾಗಿ ಆ ಒಂದು ಹಲ್ಲುಗಳಿಗೆ ತುತ್ತಾಗಬಾರದು, ನಾವು ರೋಗಕ್ಕೆ ಬಲಿಯಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎರಡೂ ಕಾಲಗಳಲ್ಲಿ ಸೂರ್ಯಾರಾಧನೆಯನ್ನು ಹೇಳಿದೆ. ಸೂರ್ಯ ಪ್ರಾರ್ಥನೆ ಈಗಲೂ ಕೂಡ ನಾವು ಗಮನಿಸ್ಕೊಂಡ್ವಲ್ಲ. ತುಲಾ ಮಾಸದಲ್ಲಿ ಸೂರ್ಯನ ತುಲಾ ರಾಶಿ ಪ್ರವೇಶ ಅಂತಕ್ಕಂಥದ್ದು ಒಂದು ರೀತಿಯ ವಿಶಿಷ್ಟ ಸೂರ್ಯಾರಾಧನೆಗೆ ಒಳಪಡ್ತಕ್ಕಂಥ ಕಾಲ. ನಾವು ಅದನ್ನೇ ಮುಂದೆಲ್ಲ, ಈ ದೀಪ ಕೂಡ ಸೂರ್ಯನ ಸಂಕೇತವಾಗಿದೆ. ದೀಪಾವಳಿ ಅಂತಕ್ಕಂಥದ್ದು ಪ್ರಧಾನ ಕೇಂದ್ರ ಬಿಂದು ಯಾವುದು ಇಲ್ಲಿ ಅಂದರೆ ದೀಪವೇ ಆಗಿದೆ. ದೀಪ ಯಾವುದನ್ನು ಸೂಚಿಸ್ತಾ ಇದೆ ಅಂದರೆ ಸೂರ್ಯನನ್ನೇ ಸೂಚಿಸ್ತಾ ಇದೆ. ಅವನೇ ತಾನೇ ಪರಮಾತ್ಮ, ಜಗಜ್ಯೋತಿ, ಜಗಚ್ಚಕ್ಷು, ಕರ್ಮಸಾಕ್ಷಿ ಅಂತೆಲ್ಲ ಕರೀತಾರೆ. ಅದು ಬೆಳಕಿನ ಸ್ವರೂಪವೇ. ಅದರ ಪ್ರತೀಕವಾಗಿಯೇ ನಾವು ಹೃದಯ ಕಮಲ ಮಧ್ಯೆ ದೀಪ ವದ್ವೇತ ಸಾರಮಂತ, ಹೃದಯ ಕಮಲದಲ್ಲೂ ಅಂಥದ್ದೊಂದು ದೀಪ ಜ್ಯೋತಿ, ಆ ಪರಂಜ್ಯೋತಿ ಸ್ವರೂಪಿಯಾತ ಬೆಳಗುತ್ತಾ ಇದ್ದಾನೆ ಅಂತ ಎಲ್ಲವೂ ಕೂಡ ಸೂರ್ಯನನ್ನೇ ಪ್ರತಿನಿಧಿಸುತ್ತೆ. ಆ ದೃಷ್ಟಿಯಲ್ಲಿ ದೀಪಾವಳಿ ಒಂದು ರೀತಿಯ ನಿಜವಾದ ಅಂತರಂಗದ ಬೆಳಕು ಹರಡಿಕೊಂಡು ಮನಸ್ಸಿಗೆ ಆ ಪರಮಾತ್ಮನ ಧ್ಯಾನ, ತಪಸ್ಸು, ಅನುಷ್ಠಾನ ಇವುಗಳಲ್ಲಿ ತೊಡಗಬೇಕು, ಅಂತರ್ಮುಖಿಗಳಾಗಬೇಕು ನಾವು ಅನ್ನೋದನ್ನು ಹೇಳ್ತಾ ಇದೆ ಈ ಒಂದು ದೀಪಾವಳಿ. ಅಂತೂ ಇದು
ಹೊರಗಿನ ಲೌಕಿಕ ಸಾಧನೆಗೆ, ಅಂತರಂಗ ಸಾಧನೆಗೆ, ಎರಡೂ ಸಾಧನೆಗೆ ಒಂದು ವಿಶಿಷ್ಟವಾದ ಕಾಲವಾಗಿದೆ. ಒಳಗಿನ ಸಾಧನೆಗೆ ಪರಮಾತ್ಮನ ಆ ಸ್ಮರಣೆ ಸಾಕಾಗುತ್ತೆ. ಹೊರಗೆ ಲೌಕಿಕ ಪ್ರಪಂಚದಲ್ಲಿ ನಾವು ಬೆಳಗಬೇಕಾಗಿದ್ದರೆ ಒಂದು ಬೆಳಕಿನ ಆಸರೆ ಬೇಕಾಗುತ್ತೆ. ಅದು ನಮ್ಮ ಗ್ರಹಗಳು. ಅವುಗಳು ತೋರ್ತಕ್ಕಂಥ ಬೆಳಕಿನ ಮೇಲೆ ನಾವು ನಮ್ಮ ಪ್ರಕೃತಿಯನ್ನು ಕಾಣ್ತೀವಿ, ನಮ್ಮ ಹೊರಗಿನ ಪ್ರಪಂಚವನ್ನು ಕಾಣಲಿಕ್ಕೆ ಸಹಾಯಕವಾಗುತ್ತೆ. ಈ ದೃಷ್ಟಿಯಲ್ಲಿ ಗ್ರಹಗಳು ಇನ್ನು 6 ತಿಂಗಳಲ್ಲಿ ಯಾವ ರಾಶಿಗಳಲ್ಲಿ ಸಂಚರಿಸ್ತವೆ. ಪ್ರಧಾನವಾಗಿ ಈಗಾಗಲೇ ನಾವು ಗಮನಿಸಿದ್ವಿ ಗುರುವಿನ ಬದಲಾವಣೆ, ಗುರು ಉಚ್ಚಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಈ ಒಂದು ಸಂದರ್ಭಗಳಲ್ಲೇ ಶುಕ್ರ, ಕುಜ ಇವರ ಪರಿವರ್ತನೆಯನ್ನು ಕಾಣ್ತೀವಿ. ಇನ್ನು 6 ತಿಂಗಳಲ್ಲಿ ನಾವು ಕುಜನೂ ಉತ್ಕೃಷ್ಟವಾದ ಕ್ಷೇತ್ರಗಳಿಗೆ ಅವನು ಸಂಚಾರ ಮಾಡ್ತಾನೆ, ಅವನು ಉಚ್ಚಸ್ಥಾನಕ್ಕೂ ಬಂದುಬಿಡ್ತಾನೆ ಫೆಬ್ರವರಿ ಜನವರಿ ವೇಳೆಗೆ. ಶುಕ್ರನ ಸಂಚಾರವೂ ತುಂಬ ಚೆನ್ನಾಗಿದೆ. ಹೀಗಾಗಿ ಗ್ರಹಗಳೆಲ್ಲ ಬಲಿಷ್ಠ ಸ್ಥಾನಗಳಿಗೆ ಹೋದಾಗ ಉತ್ಕೃಷ್ಟವಾದ ಫಲಗಳನ್ನೇ ಕೊಡ್ತಾರೆ. ಹೀಗಾಗಿ ಹೆಚ್ಚಿನ ಬೆಳಕನ್ನೇ ಕಾಣ್ತೀರ. ವಸ್ತುತಃ ಸೂರ್ಯ ದೂರ ಇರಬಹುದು, ಆದರೆ ಬೇರೆ ಬೇರೆ ಗ್ರಹಗಳ ಬೆಳಕು ನಿಮ್ಮ ಬದುಕಿಗೆ ಒಂದು ಆನಂದವನ್ನು, ಸಂತೋಷವನ್ನು, ಸುಖ ಸಮೃದ್ಧಿಯನ್ನು ಹೆಚ್ಚಿಸುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದನ್ನೇ ನಾವು ಹಂತ ಹಂತವಾಗಿ ಈಗ ಗಮನಿಸ್ತಾ ಹೋಗ್ತೀವಿ. ಈ ಎಲ್ಲ ಗ್ರಹಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಧಾನವಾಗಿ ಗುರು, ಕುಜ, ಶುಕ್ರ, ರವಿಯ ಸಂಕ್ರಮಣಕೊಂಡು ಈಗ ನೀಚ ರಾಶಿಯಲ್ಲಿದೆ, ಬಿಡುಗಡೆಯಾಗುತ್ತೆ, ಮತ್ತು ಮುಂದಕ್ಕೆ ಹೋಗ್ತಾನೆ ಅವನು. ನೀಚ ಸ್ಥಾನದಿಂದ ಬಿಡುಗಡೆಯಾದ ಅಂದರೆ ಉಚ್ಚಾಭಿಲಾಷಿ ಅಂತಲೇ ಅರ್ಥ. ಹೀಗಾಗಿ ಸೂರ್ಯ ಕೂಡ ಅಧಿಕಾರವನ್ನು, ಆಡಳಿತದ ಛಾತಿ ಶಕ್ತಿಯನ್ನು ತಂದುಕೊಡ್ತಕ್ಕಂಥ ಗ್ರಹವೇ ಆಗಿದ್ದಾನೆ. ಹೀಗೆ ಎಲ್ಲ ಗ್ರಹಗಳ ಸಂಚಾರದಿಂದಾಗಿ ಎಲ್ಲ ರಾಶಿಗಳವರಿಗೆ ಯಾವ್ಯಾವ ರೀತಿಯ ಫಲಗಳಿದ್ದಾವೆ. ಸಹಜವಾಗಿ ಕತ್ತಲು ಬೆಳಕು ಇದ್ದೇ ಇರುತ್ತೆ. ಅವುಗಳನ್ನು ನೋಡ್ತಾ ಹೋಗೋಣ. ಇನ್ನು 6 ತಿಂಗಳು ಹೇಗಿದೆ ನಿಮ್ಮ ಬದುಕಿನಲ್ಲಿ, ಯಾವ ಸಂದರ್ಭದಲ್ಲಿ ಒಳಿತಾಗುತ್ತೆ, ಯಾವ ಸಂದರ್ಭದಲ್ಲಿ ಕೆಡುಕಾಗುತ್ತೆ, ಏನು ಎಚ್ಚರಿಕೆ ತಗೋಬೇಕು, ಈ ಎಲ್ಲವನ್ನು ಆ ಮುಂದಿನ ಹಾದಿ, ಅದಕ್ಕೆ ಆ ಹಾದಿಯಲ್ಲಿ ಏನಿದೆ, ಹಳ್ಳ ಇದೆಯಾ, ತಗ್ಗಿದೆಯಾ, ಮುಳ್ಳಿದೆಯಾ, ಕಲ್ಲಿದೆಯಾ, ಎಲ್ಲಿ ಹೆಜ್ಜೆ ಇಡಬೇಕು, ಯಾವುದನ್ನು ದಾಟಬೇಕು, ಇದನ್ನು ತೋರಿಸ್ತಕ್ಕಂಥದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಹೀಗಾಗಿ 6 ತಿಂಗಳು ಹೇಗಿದೆ ನಿಮ್ಮ ಬದುಕು, ಅದನ್ನು ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ನೋಡಿ, ಡಿಸೆಂಬರ್ವರೆಗೆ ಗುರು ಚತುರ್ಥದಲ್ಲಿ ಸಂಚರಿಸ್ತಾನೆ, ಆಮೇಲೆ ಮತ್ತೆ ಮರಳಿ ತೃತೀಯಕ್ಕೆ ಬರ್ತಾನೆ. ಅಷ್ಟರಲ್ಲಿ ನಾವು ಕಾಣ್ತಕ್ಕಂಥದ್ದು ಕುಜ, ಶುಕ್ರರ ಬದಲಾವಣೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಹೇಗಿರ್ತದಪ್ಪ ಅಂದರೆ ನೋಡಿ, ಪ್ರಾರಂಭದ ಡಿಸೆಂಬರ್ವರೆಗೆ ನಿಮಗೆ ತುಂಬ ಚೆನ್ನಾಗಿದೆ. ಸೌಖ್ಯ ಸಮೃದ್ಧಿಯ ಕಾಲ, ವಾಹನ ಸೌಖ್ಯ, ಭೂ ಸೌಖ್ಯ, ಬಂಧು ಮಿತ್ರರ ಒಡನಾಟ ಅಥವಾ ಪ್ರಯಾಣದಲ್ಲಿ ಸೌಖ್ಯತೆಗಳನ್ನು ಕಾಣ್ತಕ್ಕಂಥದ್ದು. ಈ ರೀತಿಯಲ್ಲಿ ಒಂದು ಶುಭ ಫಲವನ್ನು ಕಾಣುವ ಸಾಧ್ಯತೆ ಹೆಚ್ಚಾಗಿದೆ. ಸುಖಸ್ಥಾನದಲ್ಲಿ ಗುರು ಸಂಚರಿಸುವಾಗ ಸುಖ ಸಮೃದ್ಧಿ ಅಂತ. ಹೀಗಾಗಿ ಸೌಖ್ಯತೆಗೆ ಕೊರತೆ ಇಲ್ಲ, ತುಂಬ ಚೆನ್ನಾಗಿದೆ. ನಂತರದಲ್ಲಿ ಡಿಸೆಂಬರ್ ನಂತರದಲ್ಲಿ ಶುಕ್ರ ಹಾಗೂ ಕುಜರ ಸ್ಥಾನ ಪಲ್ಲಟ ಕೂಡ ಆಗುತ್ತೆ. ಕುಜನಿಗೆ ಬಲ ಬಂದುಬಿಡುತ್ತೆ. ಹೀಗಾಗಿ ಅಧಿಕಾರದಲ್ಲಿ ಒಂದು ಬಲ, ಪವರ್ ಅಂತೀವಲ್ಲ, ಆ ಥರದ್ದು ಅದು ನಿಮಗೆ ಉಂಟಾಗುತ್ತೆ. ನಾಯಕತ್ವ ಬಲ, ಯಾವುದೋ ಒಂದು ಕಾರ್ಯಗಳಲ್ಲಿ ನಿರ್ವಹಿಸ್ತಾ ಇದ್ದರೆ ಅಲ್ಲಿ ಒಂದು ಲೀಡರ್ಶಿಪ್ ಸಿಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನು ಕಾಣ್ತೀವಿ. ಮತ್ತು ಶುಕ್ರನಿಂದಾಗಿ ಶುಭ ಫಲವನ್ನು ಕಾಣಬಹುದು. ಶುಕ್ರನ ಸಂಚಾರ ಕೂಡ ತುಂಬ ಚೆನ್ನಾಗಿರ್ತದೆ. ಈ ಕಾರಣದಿಂದಾಗಿ ಒಂದು ಸೌಖ್ಯದ ವಾತಾವರಣ, ಧನ ಸಮೃದ್ಧಿಯ ಕಾಲವನ್ನು, ದಾಂಪತ್ಯ ಸೌಖ್ಯವನ್ನು, ವ್ಯಾಪಾರ ವಹಿವಾಟಿನಲ್ಲಿ ಒಂದು ವಿಶೇಷ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಖಂಡಿತ ಇದೆ. ಬಹಳ ಮುಖ್ಯವಾಗಿ ಸೇನೆಯಲ್ಲಿರ್ತಕ್ಕಂಥವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರಿಗೆ, ಯಾರು ಶೌರ್ಯ ಸಾಹಸಗಳನ್ನೇ ನಂಬಿಕೊಂಡಿದ್ದಾರೋ, ಅದು ದೇಶದ ಒಳಿತಿಗೆ, ಕುಟುಂಬದ ಒಳಿತಿಗೆ ಯಾವುದೇ ಆಗಿರಲಿ, ಅಂಥವರಿಗೆಲ್ಲ ತುಂಬ ಬಲವಾದ ಕಾಲ. ಅವರ ಮಾತು ನಡೆಯುತ್ತೆ, ಅವರ ಕಾರ್ಯಗಳಲ್ಲಿ ಯಶಸ್ಸು, ಜಯ ಸಿಗ್ತಕ್ಕಂಥ ಕಾಲವಾಗಿದೆ. ಹೀಗಾಗಿ ಹೆಚ್ಚು ಕಡಿಮೆ ಫೆಬ್ರವರಿವರೆಗೆ ಶುಭ ಫಲವನ್ನು ಖಂಡಿತ ಕಾಣಬಹುದು. ಹೀಗಾಗಿ ಆತಂಕ ಬೇಡ. ಆನಂತರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ನಿಮಗೆ. ಹೀಗಾಗಿ ಸ್ವಲ್ಪ ಆಗಬಹುವ ಸಾಧ್ಯತೆ ಇದೆ. ಹೀಗಾಗಿ ಹುಷಾರು. ಕಾಲಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ನಂಬಿಕೆ ಹಾಳಾಗಿಬಿಡುತ್ತೆ, ವಿಶ್ವಾಸ ಕಳೆದು ಹೋಗುತ್ತೆ. ಆತ್ಮೀಯರಲ್ಲಿ, ಯಾರು ಸೇವಕರು, ಸಹಾಯಕರು ಇಂಥವರಿದ್ದವರು ಅಂಥವರಲ್ಲಿ, ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು, ಸ್ವಲ್ಪ ಆಲಸ್ಯ, ಕೃಪಣತ್ವ, ಜಿಪುಣತನ ಅಂತೀವಲ್ಲ, ಅವು ಎಲ್ಲ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಅಂತೂ ಫೆಬ್ರವರಿವರೆಗೂ ಚೆನ್ನಾಗಿದೆ. ಆಮೇಲೆ ಮಾರ್ಚ್ 19ಕ್ಕೆ ಯುಗಾದಿ ಅಲ್ವಾ, ಅಲ್ಲಿವರೆಗೆ ಸ್ವಲ್ಪ ಒಂದು ತಿಂಗಳ ಕಾಲ ನಿಮಗೆ ಸ್ವಲ್ಪ ವ್ಯಯ, ತೊಡಕು, ನಷ್ಟ ಇವುಗಳ ಸಂಭವ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಇರಬೇಕು. ನೀವು ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ, ಅಷ್ಟೋತ್ತರ ಸೇವೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ವೃಷಭ ರಾಶಿ,
ವೃಷಭ ರಾಶಿಯವರಿಗೆ ಡಿಸೆಂಬರ್ವರೆಗೆ ಸ್ವಲ್ಪ ಮಂಕಾಗಿದೆ. ಡಿಸೆಂಬರ್ವರೆಗೆ ಗ್ರಹಗಳ ಪ್ರತಿಕೂಲ ಇದೆ, ಅನುಕೂಲವಿಲ್ಲ. ಈ ಕಾರಣದಿಂದಾಗಿ ಸ್ವಲ್ಪ ಭಯದ ವಾತಾವರಣ, ಆತಂಕ, ವಿಶ್ವಾಸ, ನಂಬಿಕೆಗಳು ಹಾಳಾಗಿಬಿಡ್ತಕ್ಕಂಥ ಸಾಧ್ಯತೆ, ಜಿಪುಣತನ ನಿಮಗೆ. ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡದೆ ಅಲ್ಲಿ ನೀವು ನಿಂದನೆ ಗುರಿಯಾಗ್ತಕ್ಕಂಥದ್ದು, ಕೆಟ್ಟ ಹೆಸರು ಬರುತ್ತೆ, ಜುಗಣ, ಆ ರೀತಿಯ ಒಂದು ಹೆಸರು ತಂದ್ಕೊಂಡ್ಬಿಡ್ತೀರ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲದ ವಾತಾವರಣ ಕಾಣ್ತೀರ. ವೃತ್ತಿಯಲ್ಲಿ ಯಾವುದೇ ತೊಡಕುಗಳಿಲ್ಲ. ಹಿರಿಯರ ಸಹಕಾರ, ಮತ್ತೊಂದು ಸಹಾಯ, ಮಾರ್ಗದರ್ಶನ ಇವೆಲ್ಲ ಖಂಡಿತ ಚೆನ್ನಾಗಿದೆ. ನಂತರ ಡಿಸೆಂಬರ್ ನಂತರ ನಿಮಗೆ ಡಿಸೆಂಬರ್ 5ರ ನಂತರದಲ್ಲಿ ಗುರುಬಲ ಬಂದುಬಿಡುತ್ತೆ. ಹೀಗಾಗಿ ಸಮೃದ್ಧವಾದ ವಾಗ್ಮೀ ಭೋಜನ ಸಾರವಾಂಶ ಸುಮುಖೋ ವಿತ್ತೇ ಧನಿಕೋ ವಿದಃ ಅಂತ ಹೇಳುತ್ತೆ. ಹೀಗಾಗಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು ಮುಂದಿನ ಮಾರ್ಗಶಿರದಿಂದ ತುಂಬ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಕುಟುಂಬ ಸಹಕಾರ ಸಿಗುತ್ತೆ, ಧನ ಸಹಾಯ ಸಿಗುತ್ತೆ, ಹಣ ಹರಿದು ಬರುತ್ತೆ. ಎಲ್ಲೋ ಮಿಸ್ ಆಗಿರ್ತಕ್ಕಂಥ ಲಿಂಕ್ಗಳೆಲ್ಲ ಮತ್ತೆ ಮತ್ತೆ ಬಂದು ಸೇರಿಕೊಂಡು ಮತ್ತು ಅದರಿಂದ ಫಲ ಕಾಣಲಿಕ್ಕೆ ಅವಕಾಶಗಳು ಉಂಟಾಗುತ್ತೆ. ಕುಜನ ಬಲವೂ ಬಂದುಬಿಡುತ್ತೆ. ಈ ಕಾರಣದಿಂದಾಗಿ ಧೈರ್ಯ, ಶೌರ್ಯ, ಸಾಹಸ ಇವುಗಳಲ್ಲೂ ನಿಮಗೆ ವಿಶೇಷವಾದ ಫಲ ಕಾಣಬಹುದು. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಬೆಳೀಲಿಕ್ಕೆ ಅವಕಾಶಗಳಿದ್ದಾವೆ. ಯಾವುದನ್ನು ನಾವು ಕಾಸ್ಟ್ಯೂಮ್ ಡಿಸೈನ್, ಸ್ಟಿಚಿಂಗ್ ಅಂತೀವೋ ಆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರ್ತದೆ. ಅಗ್ನಿ, ಯಾವುದನ್ನು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಆ ಕ್ಷೇತ್ರಗಳಲ್ಲೆಲ್ಲ ತುಂಬ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಅಗ್ನಿಶಾಮಕ ಠಾಣೆಯಲ್ಲಿ ಕೆಲಸ ಮಾಡೋರಿಗೆ ತುಂಬ ವಿಶೇಷವಾದ ಫಲ ಕಾಣಬಹುದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ವಿದ್ಯಾರ್ಥಿಗಳಿಗಂತೂ ತುಂಬ ಉತ್ಕೃಷ್ಟವಾಗಿದೆ, ಹೊಸ ಸಾಧನೆಗೆ ಅವಕಾಶ ಇದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಉತ್ಕೃಷ್ಟವಾದ ಹಣ ಸಂಪಾದನೆಗೆ ದಾರಿ ಮತ್ತು ವಿಶೇಷ ಮಾನ್ಯತೆ, ಸ್ಥಾನಮಾನ ಇವೆಲ್ಲ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ತುಂಬ ಚೆನ್ನಾಗಿದೆ. ನಿಮ್ಮ ಪಾಲಿಗೆ ಡಿಸೆಂಬರ್ ನಂತರದಲ್ಲಿ ಬಹಳ ವಿಶೇಷವಾದ ಶುಭ ಫಲವನ್ನು ಕಾಣ್ತೀರಾ. ಶುಕ್ರನ ಸಂಚಾರವೂ ಚೆನ್ನಾಗಿರೋದ್ರಿಂದಾಗಿ ಆರೋಗ್ಯದಲ್ಲೂ ಚೇತರಿಕೆ ಕಾಣ್ತೀರಾ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಿಗ್ತಕ್ಕಂತಹ ಸಾಧ್ಯತೆಯನ್ನು ಕಾಣ್ತೀರಾ. ಫೆಬ್ರವರಿ ನಂತರದಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ಕಹಿ ವಾತಾವರಣ ಇರ್ತದೆ ಇವರೇ. ಹೀಗಾಗಿ ಫೆಬ್ರವರಿಯಿಂದ ಮಾರ್ಚ್ವರೆಗೆ ತುಂಬ ಜಾಗ್ರತೆಯಿಂದ ಇರಬೇಕು. ಕೆಲಸ ಕಾರ್ಯಗಳಲ್ಲಿ ತುಂಬ ಕೆಲಸದ ವಾತಾವರಣ ವಿಷ ವ್ಯಾಪಕವಾಗಿಬಿಡುತ್ತೆ. ವಿಷಗಾಳಿ ಹಬ್ಬಿದರೆ ಹೇಗೆ ಉಸಿರುಗಟ್ಟುತ್ತೋ ಆ ರೀತಿಯ ಒಂದು ವಾತಾವರಣವನ್ನು ಕಾಣ್ತೀರಾ. ವಿರೋಧಗಳು ಬರ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು, ಅವಮಾನ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಫೆಬ್ರವರಿ ನಂತರ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಆ ವೇಳೆಗೆ ಪ್ರಾರ್ಥನೆಗೆ ತಪ್ಪದೆ ಸುಬ್ರಹ್ಮಣ್ಯ ಆರಾಧನೆ, ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೊಳ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಮಿಥುನ ರಾಶಿಯವರಿಗೆ ದೀಪಾವಳಿಯ ಪ್ರಾರಂಭ ನಿಮ್ಮ ಪಾಲಿಗೆ ಒಂದು ಸುವರ್ಣ ಫಲ, ಬಂಗಾರದ ಫಲವನ್ನು ಕೊಡುತ್ತೆ. ಯಾಕಂದರೆ ಗುರುಬಲ ಬಂದಿರೋ ಕಾರಣದಿಂದಾಗಿ ನಿಮ್ಮ ಪಾಲಿಗೆ ಕುಟುಂಬ ಸೌಕರ್ಯ, ಧನ ಸೌಕರ್ಯ, ಬಹಳ ವಿಶೇಷವಾದ ಮಾನ್ಯತೆಗಳು, ಸ್ಥಾನಮಾನಗಳು ಲಭಿಸ್ತಕ್ಕಂಥ ಸಾಧ್ಯತೆ ಇದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹಣಕಾಸಿನ ವ್ಯವಹಾರದ ಟೊಂಗೆಗಳು ವ್ಯಾಪಿಸುತ್ತೆ ಬೇರೆ ಬೇರೆ ಕಡೆಗೆ. ಹೀಗಾಗಿ ಹೆಚ್ಚಿನ ಹಣ ಸಮೃದ್ಧಿಗೆ ಬೇರೆ ಬೇರೆ ದಾರಿಗಳು ಸಿಗುತ್ತೆ. ಕೆಲಸ ಕಾರ್ಯಗಳಲ್ಲೂ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದರೆ ಎಲ್ಲ ಕೆಲಸಗಳಿಗೂ ಬಹಳ ವಿಶೇಷವಾದ ಸಂಪತ್ತನ್ನು ಕಾಣಬಹುದು, ಅದರಲ್ಲೇನೂ ಸಂಶಯ ಇಲ್ಲ. ನಿಮಗೆ ಡಿಸೆಂಬರ್ ನಂತರದಲ್ಲಿ 5ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಸ್ವಲ್ಪ ಕಹಿ ಮತ್ತು ವಿರಹದ ಹೊಗೆ ವ್ಯಾಪಿಸಿಕೊಳ್ಳುತ್ತೆ. ನಿಮಗೂ ಕೂಡ ಸ್ವಲ್ಪ ಉಸಿರು ಕಟ್ಟಿದ ವಾತಾವರಣ ಉಂಟಾಗುತ್ತೆ. ಹೀಗಾಗಿ ಡಿಸೆಂಬರ್ ವೇಳೆಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ದಾಂಪತ್ಯದಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳು, ಕೋರ್ಟು ಕಚೇರಿ ಅಲದಾಟ, ವ್ಯವಹಾರಗಳಲ್ಲೇನೋ ತೊಡಕು, ವಿಷ ಅಂದರೆ ಚಿಂತನೆಗಳು, ಕೆಟ್ಟ ಆಲೋಚನೆಗಳು ಬಂದುಬಿಡ್ತಕ್ಕಂಥ ಸಾಧ್ಯತೆಗಳು ಇವುಗಳೆಲ್ಲ ಇದ್ದಾವೆ. ಹುಷಾರಾಗಿರಬೇಕು. ಮತ್ತು ಸ್ವಲ್ಪ ಜನವರಿ ನಂತರದಲ್ಲಿ ಮತ್ತೆ ಸ್ವಲ್ಪ ಅನುಕೂಲದ ವಾತಾವರಣ ಕಾಣ್ತೀರಾ. ಸ್ವಲ್ಪ ಬಲ ಬರ್ತದೆ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಅದರಲ್ಲೂ ಈ ಲೋಹ ಮತ್ತು ಯಾವುದನ್ನು ಮೆಟಲ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಧಾತು, ಲೋಹ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಲಾಭ ಕಾಣುವ ಸಾಧ್ಯತೆಯನ್ನು ಕಾಣ್ತೀವಿ. ನಷ್ಟವಾದದ್ದು ಮತ್ತೆ ಗಳಿಕೆಗೆ ಅವಕಾಶಗಳು ಉಂಟಾಗುತ್ತೆ. ಫೆಬ್ರವರಿಯಲ್ಲಿ ಮತ್ತೆ ಸ್ವಲ್ಪ ತೊಡಕು, ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಇಂಥದ್ದನ್ನು ಸೂಚಿಸ್ತಾ ಇದೆ. ಮತ್ತು ನಿಮ್ಮ ರಾಶಿಯಲ್ಲಿ ಗುರು ಸಂಚರಿಸುವಾಗ ಸ್ವಲ್ಪ ಮಟ್ಟಿಗಿನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಈ ರೀತಿಯಲ್ಲಿದೆ. ಆದರೆ ಕೆಲಸ ಕಾರ್ಯಗಳಿಗೆ ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಹೀಗಾಗಿ ಗಾಬರಿ ಬೇಡ. ಶುಕ್ರನ ಸಂಚಾರ ಚೆನ್ನಾಗಿದೆ. ಆತ ನಿಮ್ಮ ರಾಶಿಗೆ ಪ್ರತಿಭಾಧಿಪತಿ. ಹೀಗಾಗಿ ಅವನಿಂದಾಗಿ ಸ್ವಲ್ಪ ಮಟ್ಟಿಗೆ ಹೊಸ ಅಧ್ಯಯನ, ಸಂಶೋಧನೆ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂತಹ ಸಾಧ್ಯತೆ, ಅವುಗಳಲ್ಲಿ ಜಯ ಸಿಗ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆ ಕೂಡ ಇದೆ. ಯುಗಾದಿ ನಂತರದಲ್ಲಿ ಬಹಳ ವಿಶೇಷವಾದ ಫಲ ಇದೆ, ಆಮೇಲೆ ನೋಡೋಣ ಅದನ್ನು. ಅಂತೂ ಅಲ್ಲಿ ಸ್ವಲ್ಪ ನಿಮಗೆ ಮಿಶ್ರವಾಗಿದೆ, ಶುಭವೂ ಇದೆ ಅಶುಭವೂ ಇದೆ. ಮಿಶ್ರ ಫಲವನ್ನು ಕಾಣ್ತಕ್ಕಂಥ ಒಂದು ಕಾಲ ಈ 6 ತಿಂಗಳಲ್ಲಿ. ನೀವು ಪ್ರಾರಂಭದಲ್ಲಿ ಸ್ವಲ್ಪ ಸಂತೋಷವನ್ನು, ಮಧ್ಯಭಾಗದಲ್ಲಿ ಸ್ವಲ್ಪ ಕಹಿಯನ್ನು, ಮತ್ತು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಾಧಾನವನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದೆ.
ಪರಿಹಾರಕ್ಕೇನಪ್ಪ ಮಾಡೋದು? ತಪ್ಪದೇ ವಿಷ್ಣು ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ, ತುಳಸಿ ಅರ್ಚನೆ ಇವುಗಳನ್ನು ಮಾಡಿಸೋದನ್ನು ಮರಿಬೇಡಿ. ಶಾಸ್ತ್ರಿಗಳೇ, ಉಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಪ್ರಾರಂಭದಲ್ಲಿ, ದೀಪಾವಳಿ ಪ್ರಾರಂಭ ನಿಮ್ಮ ಪಾಲಿಗೆ ಗುರು ಬಂದು ಸೇರ್ಪಡೆಯಾದಾಗ ರತ್ನಗರ್ಭ ಅಂತ ಹೇಳುತ್ತಲ್ಲ, ಹೀಗಾಗಿ ಹಲವಾರು ಸಂಪತ್ತುಗಳನ್ನು ನಿಮ್ಮೊಳಗೆ ತುಂಬಿಕೊಳ್ತಕ್ಕಂತಹ ಸಾಧ್ಯತೆಯನ್ನು ಕಾಣ್ತೀರ, ಸಂಶಯ ಇಲ್ಲ ಅದರಲ್ಲಿ. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವ ಲಕ್ಷಣ ಇದೆ, ಹೀಗಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಡಿಸೆಂಬರ್ವರೆಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಬೇಕು. ಅನಂತರದಲ್ಲಿ ಶುಕ್ರನ ಸಂಚಾರ ಇವೆಲ್ಲ ತುಂಬ ಚೆನ್ನಾಗಿದೆ. ಲಾಭಾಧಿಪತಿಯ ಸಂಚಾರ ಚೆನ್ನಾಗಿದ್ದಾಗ, ಒಳ್ಳೆಯ ಕಡೆಗೆ ಪ್ರಯಾಣ ಬೆಳೆಸುವಾಗ ಒಳ್ಳೆಯ ಲಾಭವನ್ನು ಗಳಿಸ್ತೀರ. ಅದರಲ್ಲೂ ಈ ವಸ್ತ್ರಾಭರಣ, ಅಲಂಕಾರ ಸಾಧನಗಳು ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ. ಡಿಸೆಂಬರ್ ವೇಳೆಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಕೆಗೆ ಅವಕಾಶಗಳಿದ್ದಾವೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಯಾವುದನ್ನು ನಾವು ರಂಗಕರ್ಮ ಅಂತೀವೋ, ಅಥವಾ ಇನ್ಯಾವುದನ್ನು ಕಾಸ್ಟ್ಯೂಮ್ ಡಿಸೈನಿಂಗ್, ಅಥವಾ ಇನ್ಯಾವುದೋ ಮೇಕಪ್, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ನಾಟ್ಯ ಮತ್ತು ಸಂಗೀತ, ವಾದ್ಯ, ನೃತ್ಯ, ಗೀತ, ಈ ಎಲ್ಲ ಕ್ಷೇತ್ರಗಳಲ್ಲಿ ಸಮೃದ್ಧಿಯ ಫಲ ಕಾಣಲಿಕ್ಕೆ ಅವಕಾಶ ಇದೆ, ತುಂಬ ಚೆನ್ನಾಗಿದೆ. ಅನಂತರದಲ್ಲಿ ಕುಜನ ಬಲವು ಚೆನ್ನಾಗಿದೆ. ಕರ್ಮಾಧಿಪತಿ ಬಲಿಷ್ಠನಾದಾಗ ಹೊಸ ಅವಕಾಶಗಳು ಉಂಟಾಗುತ್ತೆ, ಕೆಲಸಗಳಲ್ಲಿ ಹೊಸ ಅವಕಾಶಗಳು ಉಂಟಾಗ್ತಕ್ಕಂಥದ್ದು. ಸೇನೆಯಲ್ಲಿರ್ತಕ್ಕಂಥವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರಿಗೆ ತುಂಬ ವಿಶೇಷವಾದ ಲಾಭಗಳಿಗೆ ಅವಕಾಶಗಳನ್ನು ಕಾಣ್ತೀರಾ ಫೆಬ್ರವರಿ ವೇಳೆಗೆ. ಹೀಗಾಗಿ ತುಂಬ ಚೆನ್ನಾಗಿದೆ ಇವರೇ. ನಿಮ್ಮ ಪಾಲಿಗೆ ಡಿಸೆಂಬರ್ ನಂತರದಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶಗಳಿದೆ. ಹೀಗಾಗಿ ಮುಂದಿನ ದೀಪಾವಳಿಯ ಮುಂದಿನ ಹಾದಿ ಹೇಗಿದೆಯಪ್ಪ ಅಂತಂದರೆ, ಸಣ್ಣ ಬೆಳಕಿನಿಂದ ಬರ್ತಾ 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 ಬೃಹತ್ ಬೆಳಕಿನವರೆಗೆ, ಆ ಬೆಳಕಿನ ಆಶ್ರಯದಲ್ಲಿ ನಿಮ್ಮ ಬದುಕು ಸಾಗ್ತಾ ಹೋದರೆ ನಿಚ್ಚಳವಾಗಿರುತ್ತಲ್ಲ ದಾರಿ, ಹಾಗೆ ಫಲಗಳೂ ನಿಚ್ಚಳವಾಗಿದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ರುಚಕ ಯೋಗ ಏರ್ಪಾಡಾಗುತ್ತೆ ಫೆಬ್ರವರಿಲಂತೂ, ಆಗ ತುಂಬ ಚೆನ್ನಾಗಿದೆ. ಆಗ ಸಾಹಸ ಕಾರ್ಯಗಳು, ಶೌರ್ಯ ಕಾರ್ಯಗಳು, ವಿಜಯ ಗಳಿಸ್ತಕ್ಕಂಥದ್ದು, ಕ್ರೀಡಾಪಟುಗಳಿಗಂತೂ ಬಹಳ ವಿಶೇಷವಾದ ಒಂದು ಲಾಭ ಅಥವಾ ಇನ್ನೇನೋ ಒಂದು ಮಾನ್ಯತೆ, ಸ್ಥಾನಮಾನ, ಗೆಲುವು ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇವರೇ. ಆಮೇಲೆ ಸ್ವಲ್ಪ ಫೆಬ್ರವರಿ ನಂತರದಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಒಂದು ಇನ್ಫೆಕ್ಷನ್ ಆಗಿಬಿಡೋ ಸಾಧ್ಯತೆ ಇರ್ತದೆ. ಯಾವುದೋ ಒಂದು ಮಹತ್ತರವಾದ ನಷ್ಟ ಮಾಡ್ಕೊಂಡ್ಬಿಡ್ತೀರಾ. ಕೆಟ್ಟ ಸಹವಾಸ, ದುಶ್ಚಟಗಳಿಂದಾಗಿ ನಿಮ್ಮ ಇಷ್ಟು ಸಂಪಾದಿಸಿದ್ದೆಲ್ಲ ಹಾಳಾಗಿಬಿಡೋ ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆ ಬೇಕು. ದುರ್ಗಾ ಸನ್ನಿಧಾನದಲ್ಲಿ ವಿಶೇಷವಾದ ಅಭಿಷೇಕ ಮಾಡಿಸಿ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ಪಾಲಿಗೆ ದೀಪಾವಳಿ ಸ್ವಲ್ಪ ಮಂಕಾಗಿರುತ್ತೆ, ಮಬ್ಬಾಗಿರುತ್ತೆ. ಯಾಕಪ್ಪ ಅಂದರೆ ಗುರುಬಲವಿಲ್ಲ, ಗುರು ವ್ಯಯದಲ್ಲಿದ್ದಾನೆ. ಈ ಕಾರಣದಿಂದಾಗಿ ನಿಮಗೆ ಸ್ವಲ್ಪ ಅಸ್ಪಷ್ಟ ಬೆಳಕಿನಲ್ಲಿ ಹೆಜ್ಜೆಗಳನ್ನು ಇಡ್ತಕ್ಕಂಥದ್ದಾಗುತ್ತೆ. ಕಷ್ಟ, ಇನ್ನೊಬ್ಬರ ಆಶ್ರಯ ಬೇಕಾಗುತ್ತೆ, ಇನ್ನೊಬ್ಬರ ಒಂದು ಮಾರ್ಗದರ್ಶನ ಬೇಕಾಗುತ್ತೆ. ಈ ರೀತಿಯಲ್ಲಿ ಜೀವನ ಸಾಗುತ್ತೆ. ಅತಿಯಾದ ವ್ಯಯ ಉಂಟಾಗಬಹುದು. ಮತ್ತೊಬ್ಬರ ಚಾಕರಿ, ಮತ್ತೊಬ್ಬರ ಪರಿಚಾರಿಕೆ, ಇವುಗಳಲ್ಲಿ ಜೀವನ ಸವದು ಹೋಗ್ತಾ ಇದೆಯಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಅಲೆದಾಟಗಳಾಗುತ್ತೆ. ವಿಪರೀತವಾಗಿ ಕೆಲಸದ ನಿಮಿತ್ತವಾಗಿ ಅಲೆದಾಟ, ಆದರೆ ಆ ಅಲೆದಾಟಕ್ಕೆ ಕಿಂಚಿತ್ತೂ ಫಲವಿಲ್ಲ. ಈ ರೀತಿಯಲ್ಲಿ ಮನಸ್ಸಿಗೆ ಬೇಸರ ಆಗುತ್ತೆ. ಆಪ್ತರನ್ನು ಕಳೆದುಕೊಳ್ಳುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ತುಂಬ ಹಿತವಾದವರು, ಮನಸ್ಸಿಗೆ ಹಿತವಾದವರನ್ನು ಕಳ್ಕೊಳ್ಳೋದು ಅಥವಾ ಅವರಿಂದ ದೂರ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ವಾತಾವರಣ ಕೂಡ ಇದೆ. ಡಿಸೆಂಬರ್ 5ರವರೆಗೆ ಸ್ವಲ್ಪ ಕಹಿಯಾಗಿರುತ್ತೆ. ಆಮೇಲೆ ತುಂಬ ಚೆನ್ನಾಗಿದೆ. ಅಲ್ಲಿ ಆಯಸ್ತೆ ಧನಿಕ ಅಂತ ಹೇಳಿದೆ. ಹೀಗಾಗಿ ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ಗಳಿಸುವ ಒಂದು ಸುವರ್ಣ ಕಾಲ ಶುರುವಾಗುತ್ತೆ ನಿಮಗೆ ಡಿಸೆಂಬರ್ 5ರಿಂದ. ಆಗ ಗುರುಬಲ ಬರ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ಡಿಸೆಂಬರ್ನಿಂದ ನಿಮಗೆ ವಸ್ತುತಃ ದೀಪಾವಳಿ. ಈಗ ದೀಪಾವಳಿ ಪ್ರಪಂಚಕ್ಕೆ, ನಿಮ್ಮ ಪಾಲಿಗೆ ಡಿಸೆಂಬರ್ ನಂತರದಲ್ಲಿ ತುಂಬ ಶುಭ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾಗೆ. ಶುಕ್ರನ ಸಂಚಾರ ಕೂಡ ಚೆನ್ನಾಗಿರೋದ್ರಿಂದ ನೋಡಿ, ವಾಹನ ಖರೀದಿ, ಭೂ ಖರೀದಿ, ಇಂಥ ಒಂದು ಸೌಲಭ್ಯಗಳು ಸಿಗುತ್ತೆ. ಹೊಸ ವಸ್ತ್ರ ಧಾರಣೆ ಮಾಡ್ತಕ್ಕಂಥದ್ದು, ಹೊಸ ಮಿತ್ರರ ಪರಿಚಯ ಆಗ್ತಕ್ಕಂಥದ್ದು, ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಜನವರಿ ವೇಳೆಗೆ ಶೌರ್ಯ ಸಾಹಸಗಳಿಂದಾಗಿ ವಿಶೇಷ ಸಾಧನೆ ಮಾಡ್ತೀರಾ. ಭೂ ವ್ಯವಹಾರಗಳಲ್ಲಿ, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗಂತೂ ಸುವರ್ಣಾವಕಾಶ ಆ ಸಂದರ್ಭದಲ್ಲಿ. ಮಾಘ ಮಾಸ ಬಂದ ಮೇಲೆ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ಫೆಬ್ರವರಿ ವೇಳೆಗೆ ಸ್ವಲ್ಪ ದಾಂಪತ್ಯದಲ್ಲಿ ಕಹಿ ವಾತಾವರಣ ಇರುತ್ತೆ. ಅಸಮಾಧಾನಗಳು, ಕೋರ್ಟ್ ಮೆಟ್ಲೇರಬೇಕಾದಂಥ ಪರಿಸ್ಥಿತಿ, ಇಬ್ಬಾಗವಾಗಿಬಿಡ್ತಕ್ಕಂಥದ್ದು, ಮನಸ್ಸು ಮುರಿತಕ್ಕಂಥದ್ದು, ವಿರಹ ಬಾಧೆ, ಇವುಗಳಿಂದ ಬಳಲ್ತೀರಾ, ನರಳ್ತೀರಾ, ಆ ರೀತಿಯಲ್ಲಿದೆ. ಮತ್ತು ಅಷ್ಟೆಲ್ಲ ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು, ರೋಗ ಬಾಧೆ, ಉಲ್ಬಣ ಆಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಕೂಡ ಇದೆ. ಬಹಳ ಎಚ್ಚರಿಕೆ ಇರಬೇಕು ಆರೋಗ್ಯ ವಿಚಾರದಲ್ಲಿ. ವ್ಯಾಪಾರಿಗಳು ಅಷ್ಟೇ, ಯಾವುದೋ ಒಂದು ನಂಬಿ ಮೋಸ ಹೋಗಿಬಿಡ್ತಕ್ಕಂತಹ ಸಾಧ್ಯತೆ ವ್ಯಾಪಾರಿಗಳಿಗಿದೆ. ಹೀಗಾಗಿ ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಹಳ ಮುಖ್ಯವಾಗಿ ಫೆಬ್ರವರಿಯ ನಂತರದಲ್ಲಿ ನೀವು ಒಳ್ಳೆಯ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ, ಸ್ವಲ್ಪ ಮಟ್ಟಿಗಿನ ಏನು ತೊಡಕುಗಳು, ಸಮಸ್ಯೆಗಳು, ತೊಂದರೆಗಳನ್ನು ಅನುಭವಿಸಿದ್ರು ಅದರಿಂದ ಹೊರಗೆ ಬರಲಿಕ್ಕೆ ಮತ್ತೆ ಫೆಬ್ರವರಿ ದಾಟಬೇಕಾಗುತ್ತೆ.
ಹೀಗಾಗಿ ಅಲ್ಲಿವರೆಗೆ ಬಹಳ ಎಚ್ಚರಿಕೆ ಬೇಕು. ವ್ಯಾಪಾರಿಗಳಂತೂ ತುಂಬ ಎಚ್ಚರವಾಗಿ ವಹಿಸಬೇಕು, ಅದನ್ನು ಸೂಚಿಸ್ತಾ ಇದೆ. ಇನ್ನು ಶುಕ್ರನ ಸಂಚಾರ ಚೆನ್ನಾಗಿರೋದ್ರಿಂದ ವೃತ್ತಿ ಸ್ಥಳದಲ್ಲಿ ಕಾರ್ಯಗಳಲ್ಲಿ ಬಹಳ ವಿಶೇಷವಾದ ಫಲ ಕಾಣ್ತೀರಾ, ಅದರಲ್ಲಿ ಏನೂ ಸಂಶಯ ಇಲ್ಲ. ಹೊಸ ಸಾಧನೆ, ಹೊಸ ಅವಕಾಶಗಳು ಇವುಗಳಿಗೆ ಖಂಡಿತ ದಾರಿ ಇದ್ದೇ ಇದೆ. ಅಂತೂ ನೀವು ಪ್ರಾರಂಭದಲ್ಲಿ ಸ್ವಲ್ಪ ತೊಡಕಿನಿಂದ ಇದ್ದು ನಂತರದಲ್ಲಿ ಡಿಸೆಂಬರ್ ನಂತರದಲ್ಲಿ ಒಳ್ಳೆಯ ಉತ್ಕೃಷ್ಟ ಫಲಗಳನ್ನು ಕಾಣ್ತೀರಾ, ಸಂಶಯ ಬೇಡ. ದಾಂಪತ್ಯದಲ್ಲಿನ ತೊಡಕುಗಳ ನಿವಾರಣೆಗೆ ಶಿವಪಾರ್ವತಿಯರ ಪ್ರಾರ್ಥನೆ, ಉಮಾಮಹೇಶ್ವರ ಸ್ತುತಿಯನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ. ಕನ್ಯಾ ರಾಶಿಯವರಿಗೆ ಈ ದೀಪಾವಳಿ ನಿಮ್ಮ ಪಾಲಿಗೆ ಬಂಗಾರದ ಫಲವನ್ನು ತಂದುಕೊಡುತ್ತೆ. ಪ್ರಾರಂಭದಲ್ಲೇ ಬಂದಿರತಕ್ಕಂಥ ಈ ಗುರುಬಲ ನಿಮ್ಮ ಮನೆಯಲ್ಲಿ ಒಂದು ಮಂಗಳ ಕಾರ್ಯವನ್ನು ಏರ್ಪಾಡು ಮಾಡಿಕೊಡುತ್ತೆ, ಧನಲಾಭವನ್ನು ತಂದುಕೊಡುತ್ತೆ, ಭೂಲಾಭವನ್ನು ಉಂಟು ಮಾಡಿಕೊಡುತ್ತೆ, ವಾಹನ ವಸ್ತ್ರ ಸೌಖ್ಯಗಳನ್ನೆಲ್ಲ ಏರ್ಪಾಡು ಮಾಡಿಕೊಡುತ್ತೆ. ಈ ದೀಪಾವಳಿ ನಿಮ್ಮ ಪಾಲಿಗೆ ಆದಾಯದ ಮೂಲ ಹೆಚ್ಚಾಗುತ್ತೆ. ಗಳಿಸಲಿಕ್ಕೆ ನೀವು ಬೇರೆ ಬೇರೆ ಯಾವ ಕೆಲಸಗಳಲ್ಲಿ ತೊಡಗಿದ್ದೀರೋ ಆ ಕೆಲಸಗಳೆಲ್ಲದರಲ್ಲೂ ನೀವು ಹೆಚ್ಚಿನ ಆದಾಯ ಬರಲಿಕ್ಕೆ ಶುರುವಾಗುತ್ತೆ. ಮುಖ್ಯವಾಗಿ ಸ್ನೇಹಿತರಿಂದ, ಬಂಧುಗಳಿಂದ ಬಹಳ ವಿಶ್ವಾಸಕ್ಕೆ ಪಾತ್ರರಾಗ್ತೀರಾ. ಶುಕ್ರನ ಸಂಚಾರವೂ ಚೆನ್ನಾಗಿರೋದ್ರಿಂದ ವಿದ್ಯಾಲಕ್ಷ್ಮಿ, ಆನಂದಲಕ್ಷ್ಮಿ, ಕುಟುಂಬ ಲಕ್ಷ್ಮಿ ಇದೆಲ್ಲ ತುಂಬ ಮನೆ ನಿಜವಾಗೂ ಮಂಗಳಮಯವಾಗಿರುತ್ತದೆ ನಿಮ್ಮ ಪಾಲಿಗೆ. ಕುಟುಂಬದಲ್ಲಿ ಬಹಳ ವಿಶೇಷವಾದ ಸಮೃದ್ಧಿಯನ್ನು ಕಾಣ್ತೀರಾ. ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಕಲಾವಿದರಿಗೆ ಸಂಗೀತ, ವಾದ್ಯ, ನೃತ್ಯ ಈ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ ಉತ್ಕೃಷ್ಟವಾದ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಈ ಸಂದರ್ಭದಲ್ಲಿ ಕುಜನ ಸಂಚಾರವೂ ಮುಂದೆ ಚೆನ್ನಾಗಿದೆ. ಡಿಸೆಂಬರ್ ನಂತರದಲ್ಲಿ ಕುಜನ ಬಲವು ಬರೋದರಿಂದ ಧೈರ್ಯ, ಸಾಹಸ, ಶೌರ್ಯ ಇವುಗಳಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ವಯಸ್ಸೇ ಆಗೋದಿಲ್ಲ. ನಳನಳಿಸ್ತಾ ಇರ್ತೀರ. ನಿಮಗೆ ವಯಸ್ಸು ಸಂಖ್ಯೆ ಅಷ್ಟೇ, ಆದರೆ ನಿಮ್ಮ ಶರೀರದಲ್ಲಿ ಆ ಒಂದು ವಿಶೇಷ ಶಕ್ತಿ ಪ್ರವಹಿಸ್ತಾ ಇರುತ್ತೆ ಕುಜನ ಬಲದಿಂದಾಗಿ. ಮತ್ತು ಬಹಳ ವಿಶೇಷವಾಗಿ ಹೈಯರ್ ಸ್ಟಡೀಸ್ ಅವರಿಗೆ, ಅದರಲ್ಲೂ ಯಾವುದನ್ನು ಆಟೋಮೊಬೈಲ್ಸ್ ಮತ್ತು ಈ ಎಲೆಕ್ಟ್ರಿಕಲ್ ಅಂತಾರೋ ಆ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿರ್ತೀರ. ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಭ್ಯಾಸ, ಹೆಚ್ಚಿನ ಅನುಕೂಲ ಉಂಟಾಗಲಿಕ್ಕೆ ಅವಕಾಶಗಳಿದ್ದಾವೆ. ಎಲೆಕ್ಟ್ರಿಕ್ ಶಾಪ್ಗಳಲ್ಲಿ ಕೆಲಸ ಮಾಡೋರಿಗೆ, ಆ ಸಂಬಂಧಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ವಿಶೇಷವಾದ ಲಾಭಗಳಿಗೆ ಅವಕಾಶಗಳಿದ್ದಾವೆ. ಆ ರೀತಿಯಲ್ಲಿ ನೀವು ಹೆಚ್ಚಿನ ಸಂಪಾದನೆಗೆ ದಾರಿಯಾಗುತ್ತೆ. ಗುರುಬಲ ಮತ್ತು ಗುರು ಡಿಸೆಂಬರ್ ನಂತರದಲ್ಲಿ ಕರ್ಮಸ್ಥಾನಕ್ಕೆ ಬರ್ತಾನೆ. ಆಗಲೂ ಕೂಡ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ಮಹೇಶ ಪ್ರಿಯ ಅಂತ ಹೇಳಿದೆ. ಹೀಗಾಗಿ ಹಿರಿಯರಿಗೆ, ದೊಡ್ಡವರಿಗೆ, ರಾಜರಿಗೆ ನಿಮ್ಮ ಪ್ರಾಂತ್ಯದಲ್ಲಿ ನೀವು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲಿ ನಿಮಗೆ ಯಾರು ನಾಯಕರೋ ಅವರಿಗೆಲ್ಲ ಪ್ರಿಯರಾಗ್ತೀರ. ಒಂದು ಆಫೀಸಲ್ಲಿದ್ದರೆ ನೀವು ಅಲ್ಲಿ ನಿಮ್ಮ ಬಾಸಿಗೆ ತುಂಬ ಹತ್ತಿರ ಆಗ್ತೀರ. ಒಂದು ಶಾಸಕರೋ ಮಂತ್ರಿಯೋ ಆಗಿದ್ದರೆ ಮುಖ್ಯಮಂತ್ರಿಗಳಿಗೋ ಅಥವಾ ಪ್ರಧಾನಮಂತ್ರಿಗಳಿಗೋ ಹತ್ತಿರ ಆಗಿಬಿಡ್ತೀರ. ಆ ರೀತಿಯಲ್ಲಿ ಅಂತೂ ನಾಯಕರಿಗೆ ಹತ್ತಿರವಾಗ್ತಕ್ಕಂಥ ಒಂದು ವಿಶೇಷ ಫಲವನ್ನು ಕಾಣ್ತೀರ. ತುಂಬ ಚೆನ್ನಾಗಿದೆ. ಫೆಬ್ರವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಶತ್ರುಗಳು ಮತ್ತು ಸಾಲ ನಿವಾರಣೆಯಿಂದ ಹೊರಗೆ ಬರ್ತೀರ. ಆದರೂ ನೀವು ಬಹಳ ಎಚ್ಚರಿಕೆ ಬೇಕು. ಆರೋಗ್ಯದ ವಿಚಾರದಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ನಿಮಗೆ ಬೆನ್ನು ಹಾಗೂ ಉದರ ಬಾಧೆಗಳು ನಿಮ್ಮನ್ನು ಬಾಧಿಸಬಹುದು. ಸಾಲವೂ ಕೂಡ ಸ್ವಲ್ಪ ಅದರ ಕಡೆ ಗಮನ ಬೇಕು. ಶ್ಯೂರಿಟಿ ಹಾಕಿ ತುಂಬ ತೊಂದರೆಗೆ ಒಳಪಡುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ವಿಶೇಷ ಅಭಿಷೇಕವನ್ನು ಮಾಡಿಸಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಪ್ರಾರಂಭದಲ್ಲಿ ದೀಪಾವಳಿ ನಿಮ್ಮ ಪಾಲಿಗೆ ಹೊಸ ಕೆಲಸವನ್ನು ತಂದುಕೊಡುತ್ತೆ ನೋಡಿ. ಕರ್ಮಸ್ಥಾನದಲ್ಲಿ ಗುರು ಸಂಚರಿಸಿದ್ರೆ ಅತಿಧನಿ ಅಂತ ಹೇಳಿದೆ. ಹೀಗಾಗಿ ಹಣ ಸಂಪಾದನೆಗೆ ಬೇರೆ ಬೇರೆ ದಾರಿಗಳು ಗೊತ್ತಾಗ್ತಾ ಹೋಗುತ್ತೆ. ಹೀಗಾಗಿ ಹೊಸ ಅವಕಾಶಗಳು, ಹೊಸ ಕೆಲಸಗಳು ಇವುಗಳಲ್ಲಿ ನೀವು ಹೆಚ್ಚಿನ ಆನಂದ ಕಾಣಲಿಕ್ಕೆ ಅವಕಾಶ ಇದೆ. ಶುಕ್ರನ ಸಂಚಾರವು ಚೆನ್ನಾಗಿರೋದ್ರಿಂದ ದೇಹ ಆರೋಗ್ಯದಲ್ಲಿ ಸ್ವಲ್ಪ ಸದೃಢತೆ, ಚೇತರಿಕೆ ಉಂಟಾಗಲಿಕ್ಕೆ ಅವಕಾಶಗಳಿದ್ದಾವೆ. ಮತ್ತು ಈ ಕುಜನ ಸಂಚಾರ ಕೂಡ ನಿಮ್ಮ ಪಾಲಿಗೆ ಶೌರ್ಯ, ಸಾಹಸಗಳನ್ನು, ಹಣಕಾಸನ್ನು ತಂದುಕೊಡುತ್ತೆ. ಬಹಳ ಮುಖ್ಯವಾಗಿ ಧನಾಧಿಪತಿಯವನು. ಹೀಗಾಗಿ ಡಿಸೆಂಬರ್ ನಂತರ ಕುಜನ ಸಂಚಾರ ಚೆನ್ನಾಗಿರೋದ್ರಿಂದ ಹಣದ ಮೂಲಗಳು ನಿಮಗೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಚೆನ್ನಾಗಿದೆ. ಎಲೆಕ್ಟ್ರಿಕಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಆಟೋಮೊಬೈಲ್ಸ್ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ವಿಶೇಷವಾದ ಅನುಕೂಲಗಳು, ಹಣ ಸಂಪಾದನೆಗೆ ದಾರಿ, ಹೆಚ್ಚಿನ ಹಣ ಸಂಪಾದನೆ ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ನಿಮ್ಮ ಪಾಲಿಗೂ ಕೂಡ ದೀಪಾವಳಿ ಬಹಳ ವಿಶೇಷವಾಗಿದೆ. ಬಹಳ ವಿಶೇಷ ಫಲವನ್ನು ತಂದುಕೊಡುತ್ತೆ. ಮುಂದಿನ ಹಾದಿ ಡಿಸೆಂಬರ್ 5ರ ನಂತರದಲ್ಲಿ ಗುರುಬಲ ಬಂದು ಸೇರ್ಪಡೆಯಾಗುತ್ತೆ. ಹೀಗಾಗಿ ನಿಮ್ಮ ಮನೆಯಲ್ಲೂ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ಮನೆಯಲ್ಲಿ ವಿವಾಹವೋ, ಉಪನಯನವೋ ಇಂಥ ಶುಭ ಕಾರ್ಯಗಳನ್ನು ಕಾಣ್ತಕ್ಕಂಥದ್ದು, ಮನೆಯೆಲ್ಲ ಸಂಭ್ರಮ ವಾತಾವರಣದಿಂದ ಕೂಡಿರತಕ್ಕಂಥದ್ದು, ಈ ರೀತಿಯಲ್ಲಿ ಒಂದು ಸಂತೋಷದ ನೆಲೆಯನ್ನು ಕಂಡುಕೊಳ್ತೀರ.
ಫೆಬ್ರವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಆಗುತ್ತೆ. ಸ್ವಲ್ಪ ಉದರ ಬಾಧೆ ಕಾಡಬಹುದು, ಬೆನ್ನಿನ ಬಾಧೆ ನಿಮಗೂ ಸ್ವಲ್ಪ ತೊಂದರೆ ಕೊಡಬಹುದು. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಇನ್ಫೆಕ್ಷನ್ ಆಗಿಬಿಡೋ ಸಾಧ್ಯತೆ ಇರ್ತದೆ. ಇಂಟೆಸ್ಟೈನಲ್ಲಿ ಸ್ವಲ್ಪ ಸಮಸ್ಯೆಗಳು, ತೊಂದರೆಗಳು ಆಗುವ ಸಾಧ್ಯತೆ ಅಧಿಕವಾಗಿದೆ. ಉಷ್ಣ ರೋಗಗಳು ನಿಮ್ಮನ್ನು ಬಾಧಿಸಬಹುದು. ಹೀಗಾಗಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಇರಲಿ. ಪ್ರಾರ್ಥನೆಗೆ ತಪ್ಪದೇ ದುರ್ಗಾ ಕವಚ ಪ್ರತಿ ದಿವಸ ಹೇಳ್ಕೊಳ್ಳಿ. ಅದರಿಂದ ನೀವು ಕಷ್ಟದಿಂದ ಪಾರಾಗ್ತೀರಿ. ವೃಶ್ಚಿಕ ರಾಶಿಯವರಿಗೆ ದೀಪಾವಳಿ ನಿಮ್ಮ ಪಾಲಿಗೆ ಬಂಗಾರದ ಫಲವನ್ನು, ಸುವರ್ಣ ಥಾಲಿಯಲ್ಲಿ ಬಂಗಾರವನ್ನೇ ಇಟ್ಟು ತರ್ತಾ ಇದೆ, ತಂದು ಕೊಡ್ತಾ ಇದೆ. ಕಾರಣ ಗುರುಬಲ. ಹೀಗಾಗಿ ಡಿಸೆಂಬರ್ 5ರವರೆಗೆ ನಿಮ್ಮ ಪಾಲಿಗೆ ಯಾವುದೇ ತೊಂದರೆಗಳು, ತಕರಾರುಗಳು ಬಂದು ಸೇರೋದಿಲ್ಲ. ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ. ಗುರು ಹಿರಿಯರ ಒಂದು ವಿಶ್ವಾಸಕ್ಕೆ ಪಾತ್ರರಾಗ್ತೀರಾ. ಮತ್ತೊಬ್ಬರಿಗೆ ಆದರ್ಶವಾಗಿ ಬೆಳಿತೀರಾ. ಆ ನಿಟ್ಟಿನಲ್ಲಿ ಗುರು ಸುವರ್ಣ ಫಲವನ್ನು ಖಂಡಿತ ತಂದು ಕೊಡ್ತಾನೆ. ಕೆಲಸ ಕಾರ್ಯಗಳಲ್ಲೂ ನಿಮಗೆ ಬಹಳ ವಿಶೇಷವಾಗಿ ಫಲ ಇದೆ. ಡಿಸೆಂಬರ್ ನಂತರದಲ್ಲಿ ಸ್ವಲ್ಪ ಗುರುಬಲ ಹೋಗುತ್ತೆ. ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು. ಸ್ವಲ್ಪ ಮಟ್ಟಿಗೆ ನಷ್ಟ, ದುಃಖ, ವ್ಯಥೆ ಇಂಥದ್ದೊಂದು ಫಲ ಗುರುವಿನಿಂದ ಬರಬಹುದು. ಹಣಕಾಸಿನಲ್ಲಿ ತೊಡಕುಂಟಾಗಬಹುದು. ಬಹಳ ಎಚ್ಚರ ವಹಿಸಿ. ಹಣ ಹಾಗೂ ಹೈಯರ್ ಸ್ಟಡೀಸ್, ಮನಸ್ಸು ಚಂಚಲವಾಗಿಬಿಡುತ್ತೆ. ಯಾವುದೋ ಒಂದು ಲಹರಿಯಲ್ಲಿ ನಿಮ್ಮ ಮನಸ್ಸು ಬೇರೆ ಕಡೆ ನೆಟ್ಟು ಬಿಡುತ್ತೆ. ಆಮೇಲೆ ತೊಂದರೆಗೆ ಒಳಪಡ್ತೀರ. ಹೀಗಾಗಿ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಉಳಿದ ಹಾಗೆ ಶುಕ್ರ ಹಾಗೂ ಕುಜರ ಸಂಚಾರ ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ನಿಮಗೆ ವಿಶೇಷವಾದ ಸಾಧನೆಗೂ ದಾರಿ ಇದೆ. ಅಲ್ಲಿ ಇರುವ ಡಿಸೆಂಬರ್ ನಂತರದಲ್ಲಿ ಕುಜನ ಸಂಚಾರ ಚೆನ್ನಾಗಿರೋದ್ರಿಂದ ಶೌರ್ಯ ಸಾಹಸಗಳು, ಈ ಕೆಲಸಗಳಲ್ಲಿ ತೊಡಗಿರತಕ್ಕಂಥದ್ದು, ಜಿಮ್ನಾಸ್ಟಿಕ್ಕಿಂದ ಹಿಡಿದು ಸೇನೆಯವರೆಗೆ ಇರತಕ್ಕಂಥ ಎಲ್ಲ ಶೌರ್ಯ ಪ್ರದರ್ಶನ ಕಲೆಗಳಲ್ಲಿ ಹಾಗೂ ಆ ಕೆಲಸಗಳಲ್ಲಿ ಬಹಳ ವಿಶೇಷವಾದ ಲಾಭ ಗಳಿಕೆಗೆ ಅವಕಾಶ ಇದೆ. ಅದರಲ್ಲಿ ಸಂಶಯ ಇಲ್ಲ. ಮತ್ತು ಶುಕ್ರನಿಂದಾಗಿ, ಶುಕ್ರನ ಸಂಚಾರವೂ ಚೆನ್ನಾಗಿರೋದ್ರಿಂದ ಹೆಚ್ಚಿನ ಹಣಕಾಸಿನ ಉತ್ಪತ್ತಿ ಉಂಟಾಗುತ್ತೆ. ವಾಹನ ಸೌಕರ್ಯ, ಕುಟುಂಬ ಸೌಕರ್ಯ, ದಾಂಪತ್ಯದಲ್ಲಿ ಅನುರಾಗ, ಪ್ರೀತಿ, ವಿಶ್ವಾಸಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಒಂದು ತೊಂದರೆ ಅಂದರೆ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಒಳಪಡುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ತಪ್ಪದೇ ನೀವು ಗುರುಚರಿತ್ರೆ ಪಾರಾಯಣ ಮಾಡಬೇಕು. ಡಿಸೆಂಬರ್ 5ರ ನಂತರ ಯುಗಾದಿವರೆಗೆ ಪ್ರತಿ ದಿವಸ ಗುರುದರ್ಶನ, ಗುರುಚರಿತ್ರೆ ಪಾರಾಯಣ ಮಾಡೋದು ತುಂಬ ಒಳ್ಳೆಯದು. ವಿರಾಮದ ಬಳಿಕ ದೀಪಾವಳಿ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಉಳಿದ ರಾಶಿಗಳಲ್ಲಿ ಯಾವ ರಾಶಿಗೆ ಬೆಳಕಿದೆ, ಯಾವ ರಾಶಿಗೆ ಕತ್ತಲಿದೆ ತಿಳಿಸೋದಾದರೆ? ಇನ್ನು ಧನುರಾಶಿ. ಧನುರಾಶಿಯವರಿಗೆ ದೀಪಾವಳಿ ನಿಮ್ಮ ಪಾಲಿಗೆ ಸ್ವಲ್ಪ ಮಂಕಾಗಿರುತ್ತೆ, ಮಬ್ಬಾಗಿರುತ್ತೆ ನಿಮಗೂ. ಯಾಕೆ ಅಂತಂದರೆ ಗುರು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಹೀಗಾಗಿ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಬಹುದು. ಸ್ವಲ್ಪ ಮಟ್ಟಿಗಿನ ಬಾಧೆಗಳು, ಹಣಕಾಸಿನ ತೊಂದರೆ ಉಂಟಾಗಬಹುದು. ಭೂ ವ್ಯವಹಾರಗಳಲ್ಲಿ ತೊಂದರೆಗಳಾಗಬಹುದು. ಸ್ನೇಹಿತರು, ಬಂಧುಗಳಿಂದ ನಷ್ಟ ಸಂಭವಿಸಬಹುದು. ಅವರಿಂದ ನೀವು ದೂರ ಆಗ್ತಕ್ಕಂಥ ಸಾಧ್ಯತೆ, ದುಃಖ, ಸ್ವಲ್ಪ ಭರಿಸಲಾಗದ ದುಃಖಕ್ಕೆ ನೀವು ಕಾರಣ ಆಗಿಬಿಡ್ತೀರ. ಅಂಥದ್ದೊಂದು ಫಲ ಬಂದುಬಿಡುತ್ತೆ, ಎದುರುಗಡೆ ನಿಂತ್ಕೊಂಡ್ಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಗುರುಚರಿತ್ರೆಯನ್ನು ತಪ್ಪದೇ ನೀವು ಪಾರಾಯಣ ಮಾಡಲೇಬೇಕು. ಪ್ರತಿ ದಿವಸ ಗುರುಚರಿತ್ರೆ ಪಾರಾಯಣ ಮಾಡಿ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅದು ನಿಮಗೆ ಬಲ ಕೊಡುತ್ತೆ. ಉಳಿದ ಹಾಗೆ ಬೇರೆ ಗ್ರಹಗಳನ್ನು ನೋಡಿದ್ರೆ ಮುಂದೆ ಡಿಸೆಂಬರ್ ಆ ಕಾಲದಲ್ಲಿ ಡಿಸೆಂಬರ್ 5ರ ನಂತರ ನಿಮಗೆ ಅತ್ಯಂತ ಶುಭ ಫಲ ಇದೆ. ಗುರುಬಲ ಬಂದುಬಿಡುತ್ತೆ. ಹೀಗಾಗಿ ಉತ್ಕೃಷ್ಟವಾದ ಸಂಪಾದನೆಯಲ್ಲಿ ತೊಡಗ್ತೀರಾ. ಸಂಪಾದನೆಯಿಂದ ಹೆಚ್ಚಿನ ಆದಾಯ ಗಳಿಸ್ತೀರಾ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಬರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ಡಿಸೆಂಬರ್ವರೆಗೆ ನಿಮಗೆ ಕಷ್ಟ. ಡಿಸೆಂಬರ್ ನಂತರ ಉತ್ಕೃಷ್ಟವಾದ ಸುವರ್ಣ ಕಾಲ ನಿಮಗೆ ಪ್ರಾರಂಭವಾಗುತ್ತೆ. ಶುಕ್ರ ಕುಜರಿಂದ ಅಂತೂ ಹೆಚ್ಚಿನ ಆದಾಯ ಸಂಪತ್ತನ್ನು ಗಳಿಸ್ತೀರ. ಆದಾಯವನ್ನು ಹೆಚ್ಚಿಸ್ಕೊಳ್ತೀರ. ವಸ್ತ್ರ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಆಭರಣ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಈ ಯಾವುದನ್ನು ನಾವು ಕಠಿಣವಾದ ಕಾರ್ಯಗಳು, ಅಸಾಧ್ಯವಾದ ಕಾರ್ಯಗಳು ಅಂತೀವೋ ಅಂಥ ಕಾರ್ಯಗಳಲ್ಲಿ ಕೆಲಸ ಮಾಡೋರಿಗೆ, ಪರಿಶ್ರಮದಲ್ಲಿ ದುಡಿಯೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಭೂ ವ್ಯವಹಾರಗಳಲ್ಲಿ ಲಾಭ ಬರ್ತದೆ. ಫೆಬ್ರವರಿಯಲ್ಲಂತೂ ವಿಶೇಷವಾದ ಭೂ ಲಾಭ ಇದೆ. ಮಕ್ಕಳಿಂದ ಬಹಳ ವಿಶೇಷವಾದ ಸೌಕರ್ಯಗಳನ್ನು ಪಡಿತೀರ. ಪ್ರತಿಭಾಶಕ್ತಿ ಜಾಗೃತವಾಗುತ್ತೆ. ಹೀಗೆ ತುಂಬ ವಿಶೇಷವಾದ ಫಲಗಳು ಖಂಡಿತ ಇದೆ. ಫೆಬ್ರವರಿಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಥ್ರೋಟ್ ಇನ್ಫೆಕ್ಷನ್ ಬರ್ಬೋದು. ಕೊರಳಿನ ಸಮಸ್ಯೆ, ಗಂಟಲಿಗೆ ಸಹಿಸಲಾಗದ ಒಂದು ತೊಂದರೆ ಬರಬಹುದು. ಸ್ವಲ್ಪ ಗಮನ ಇರಲಿ. ಮತ್ತು ಆಗಂತುಕ ಸಮಸ್ಯೆಗಳು ನಿಮ್ಮನ್ನು ಎದುರುಗೊಳ್ಳಬಹುದು. ಅಚಾನಕ್ಕಾಗಿ ಬಂದುಬಿಡುತ್ತೆ. ಪಾಪ ಕಷ್ಟ ಆಗಿಬಿಡುತ್ತೆ. ಸಹೋದರಲ್ಲಿ ಮನಸ್ತಾಪ ಬರುತ್ತೆ. ಸೇವಕರಿಂದ ತೊಂದರೆಗೊಳಪಟ್ಬಿಡ್ತೀರ. ಈ ರೀತಿಯ ಸ್ವಲ್ಪ ತೊಡಕುಗಳಿದೆ ಫೆಬ್ರವರಿ ಸಂದರ್ಭದಲ್ಲಿ. ಆಮೇಲೆ ಮತ್ತೆ ಸರಿ ಹೋಗುತ್ತೆ. ಆ ಒಂದು ತಿಂಗಳು ನೀವು ಸ್ವಲ್ಪ ಹುಷಾರಾಗಿರಬೇಕು. ತಪ್ಪದೇ ನೀವು ಕೂಡ ದುರ್ಗಾರಾಧನೆ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರೆಗೆ ದೀಪಾವಳಿ ನಿಮ್ಮ ಪಾಲಿಗೂ ಕೂಡ ಒಂದು ಸುವರ್ಣ ಫಲವನ್ನು ತಂದುಕೊಡುತ್ತೆ. ಸಂಶಯ ಇಲ್ಲ. ಬಂದಿರತಕ್ಕಂಥ ಗುರುಬಲ
ನಿಮ್ಮ ಪಾಲಿಗೆ ಒಂದು ವ್ಯಾಪಾರದಲ್ಲಿ ವಿಶೇಷ ಗೆಲುವನ್ನು ತಂದುಕೊಡುತ್ತೆ, ದಾಂಪತ್ಯದಲ್ಲಿ ಸಾಮರಸ್ಯವನ್ನು ಉಂಟು ಮಾಡುತ್ತೆ. ವ್ಯಾಪಾರ ವಹಿವಾಟಿನಲ್ಲಿ ಅದರಲ್ಲೂ ಜಲಕ್ಷೇತ್ರಗಳಲ್ಲಿ ಜಲಕ್ಷೇತ್ರ ಉತ್ಪನ್ನಗಳು ಯಾವುದಿದ್ದಾವೆ ಆ ಎಲ್ಲ ರಂಗಗಳಲ್ಲೂ ಬಹಳ ವಿಶೇಷವಾದ ಲಾಭಗಳಿಗೆ ಅವಕಾಶ ಇದೆ. ಜಲಯಾನವನ್ನು ಮಾಡ್ತೀರಾ, ಮುಖ್ಯವಾಗಿ ವಿದೇಶ ವಹಿವಾಟಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ವಿದೇಶ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ಈ ರೀತಿಯ ಒಂದು ಅತ್ಯಂತ ಶುಭ ಫಲವನ್ನು ಕಾಣ್ತೀರಾ. ಶುಕ್ರನ ಸಂಚಾರ ಕೂಡ ಚೆನ್ನಾಗಿದೆ. ಈ ಕಾರಣದಿಂದಾಗಿ ಡಿಸೆಂಬರ್ ನಂತರದಲ್ಲಿ ನೀವು ಶುಕ್ರನಿಂದಾಗಿ ಕುಜನಿಂದಾಗಿ ಉತ್ಕೃಷ್ಟವಾದ ಲಾಭಗಳಿಗೆ ಅವಕಾಶ ಇದೆ. ಮುಖ್ಯವಾಗಿ ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರಗಳಿಗೆ ಬಹಳ ವಿಶೇಷವಾದ ಅನುಕೂಲ ಇದೆ. ಜನವರಿ ವೇಳೆಗೆ ಕುಜನ ಬಲವು ಬಂದುಬಿಡುತ್ತೆ. ಹೀಗಾಗಿ ನೀವು ಅಲ್ಲಿ ರುಚಕ ಯೋಗ, ಸಾಹಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಜನನಾಯಕತ್ವ ಬರ್ತಕ್ಕಂಥದ್ದು, ಅಧಿಕಾರ ಸಿಗ್ತಕ್ಕಂಥದ್ದು, ಪಟ್ಟವನ್ನು ಏರ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳನ್ನು ಕಾಣ್ತೀರಾ. ಪೊಲೀಸ್ ಕ್ಷೇತ್ರಗಳಲ್ಲಿರೋರಿಗೆಲ್ಲ ಬಹಳ ವಿಶೇಷವಾದ ಸ್ಥಾನಮಾನ, ಗೌರವ ಪ್ರಾಪ್ತಿ, ಅಧಿಕಾರ ಬರ್ತಕ್ಕಂಥದ್ದು, ಈ ರೀತಿಯ ಶುಭ ಫಲವನ್ನು ಖಂಡಿತ ಕಾಣಬಹುದು. ಮತ್ತು ಸತ್ವ, ಸ್ಟಫ್ನೆಸ್, ದೇಹದಲ್ಲಿ ಒಂದು ವಿಶೇಷವಾದ ಬಲ ಬಂದು ಸೇರ್ಪಡೆಯಾಗುತ್ತೆ, ಆ ರೋಗ ನಿವಾರಣೆಯಾಗುತ್ತೆ. ಈ ರೀತಿಯಲ್ಲಿ ಶುಭ ಫಲಗಳಿದ್ದಾವೆ. ಗುರುಬಲ ಹೋಗುತ್ತೆ ಡಿಸೆಂಬರ್ 5ರ ನಂತರದಲ್ಲಿ. ಆಗ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಬೇಕು. ಅನಗತ್ಯ ವ್ಯಯ, ನಷ್ಟ ಇವುಗಳು ಏರ್ಪಾಡಾಗುತ್ತೆ. ಹೀಗಾಗಿ ಗುರುಚರಿತ್ರೆ ಪಾರಾಯಣ ಮಾಡೋದನ್ನು ತಪ್ಪಿಸಬೇಡಿ. ಗುರುಕ್ಷೇತ್ರಕ್ಕೆ ಹೋಗಿ ಬನ್ನಿ, ಗುರುದರ್ಶನ ಮಾಡಿ, ಅದರಿಂದ ಖಂಡಿತ ಅನುಕೂಲ ಉಂಟಾಗುತ್ತೆ. ಫೆಬ್ರವರಿಯಲ್ಲಿ ದ್ವಿತೀಯದಲ್ಲಿ ಕುಜ ರಾಹು ಸಂಚಾರ ಆಗುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಬಾಯಿ ವಕ್ರ ಸಮಸ್ಯೆಗಳು, ಹಲ್ಲಿನ ಸಮಸ್ಯೆಗಳು ಉಂಟಾಗಬಹುದು. ಮುಖದಲ್ಲಿ ಕಲೆ ಅಥವಾ ಇನ್ಯಾವುದೋ ಒಂದು ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಹಣಕಾಸಿನಲ್ಲಿ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀರಾ, ಒರಟು ಮಾತಿನಿಂದಾಗಿ ಕೆಟ್ಟವರಾಗ್ಬಿಡ್ತೀರಾ. ಹೀಗಾಗಿ ಆ ಒಂದು ತಿಂಗಳು ಸ್ವಲ್ಪ ಫೆಬ್ರವರಿಯಲ್ಲಿ ಬಹಳ ಜಾಗ್ರತೆ ಬೇಕು. ಮಾತು, ಹಣ, ಕುಟುಂಬ ಇವುಗಳ ವಿಚಾರದಲ್ಲಿ ಜಾಗ್ರತೆ ವಹಿಸಿ ತಪ್ಪದೇ ಮನೆ ದೇವರ ದರ್ಶನ ಮಾಡಿ, ನಿಮ್ಮ ಮನೆ ದೇವರ ದರ್ಶನ ಮಾಡಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ. ಶಾಸ್ತ್ರಿಗಳೇ, ಕೊನೆಯ ಹಂತದಲ್ಲಿದ್ದೀವಿ. ಉಳಿದಿರುವಂಥ ರಾಶಿಗಳಲ್ಲಿ ಯಾವ ರಾಶಿಗೆ ಒಳಿತಿದೆ, ಯಾವ ರಾಶಿಗೆ ಕೆಡಕಿದೆ, ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಡೋದಾದರೆ? ಇನ್ನು ಕುಂಭರಾಶಿಯವರಿಗೆ ದೀಪಾವಳಿ ನಿಮ್ಮ ಪಾಲಿಗೆ ಸ್ವಲ್ಪ ಅಸಮಾಧಾನದ ಫಲಗಳನ್ನು ತಂದುಕೊಡುತ್ತೆ. ಗುರು ಷಷ್ಠದಲ್ಲಿ ಸಂಚರಿಸೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಆಲಸ್ಯ ಬಂದು ಸೇರ್ಪಡೆಯಾಗುತ್ತೆ. ಆಲಸ್ಯ ನಿಮ್ಮ ಕಾರ್ಯವನ್ನು, ನಿಮ್ಮ ಕಾರ್ಯಕೌಶಲ್ಯವನ್ನೆಲ್ಲ ಹಾಳು ಮಾಡುತ್ತೆ. ಹೀಗಾಗಿ ಆಲಸ್ಯಕ್ಕೆ ಬಲಿಯಾಗಬೇಡಿ, ಎಚ್ಚರ ಬೇಕಾಗಿರತಕ್ಕಂಥದ್ದು. ಇನ್ನು ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರನ ಸಂಚಾರ, ಕುಜ ಸಂಚಾರ ಚೆನ್ನಾಗಿರೋದ್ರಿಂದಾಗಿ ದೀಪಾವಳಿ ನಂತರದಲ್ಲಿ, ನವೆಂಬರ್ ನಂತರದಲ್ಲಿ ಉತ್ಕೃಷ್ಟವಾಗಿದೆ. ದೈವಾನುಕೂಲ ಇದೆ. ದೈವ ಸಹಾಯದಿಂದ ಬಹಳ ವಿಶೇಷವಾದದ್ದನ್ನು ಸಾಧಿಸ್ತೀರಾ. ಸಾಧನೆಗೆ ಅವಕಾಶ ಇದೆ. ಅಲ್ಲಿ ಕುಜನೂ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ವಿಶೇಷವಾದ ಅಧಿಕಾರ, ಲಾಭ ಇವುಗಳೆಲ್ಲ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಇನ್ನೊಬ್ಬರಿಗೆ ಗೈಡ್ ಮಾಡ್ತಕ್ಕಂಥ ಒಂದು ಪ್ರತಿಭಾ ಶಕ್ತಿ ನಿಮ್ಮೊಳಗೆ ಬಂದು ಸೇರ್ಪಡೆಯಾಗುತ್ತೆ. ಈ ರೀತಿಯಲ್ಲಿ ಶೌರ್ಯವೂ ಬರುತ್ತೆ. ಶೌರ್ಯ, ಸಾಹಸ, ಪ್ರತಿಭೆ ಮೂರೂ ಸೇರಿಬಿಟ್ರೆ ನಿಮ್ಮನ್ನು ತಡೆಯೋರು ಯಾರು? ನಂತರ ಡಿಸೆಂಬರ್ 5ರಿಂದ ಗುರುಬಲ ಬೇರೆ ಬರುತ್ತೆ. ಹೀಗಾಗಿ ಪ್ರತಿಭಾಶಕ್ತಿ ಹೆಚ್ಚಾಗುತ್ತೆ. ಸಂಶೋಧನೆ, ಅನ್ವೇಷಣೆ ಇಂಥವುಗಳಲ್ಲಿ ನೀವು ಪಾಲ್ಗೊಳ್ತೀರಾ. ಮುಖ್ಯವಾಗಿ ಜನವರಿಯಲ್ಲಿ ಕುಜ ಬಂದು 12ನೇ ಮನೆಗೆ ಬರ್ತಾನೆ. ಹೀಗಾಗಿ ಅತಿಯಾದ ವ್ಯಯ ಉಂಟಾಗಬಹುದು, ಗಮನ ಇರಲಿ. ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಹೆಚ್ಚಿನ ವ್ಯಯಕ್ಕೆ ಬಲಿಯಾಗ್ತೀರಾ. ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇರ್ತದೆ. ಫೆಬ್ರವರಿ ವೇಳೆಗೆ ಸ್ವಲ್ಪ ತಲೆಗೆ ಪೆಟ್ಟು ಬೀಳಬಹುದು, ತಲೆಗೆ ಏಟಾಗಬಹುದು, ಅಥವಾ ತಲೆನೋವು, ತಲೆ ಸಿಡಿತ, ಅಂತೂ ಊರ್ಧ್ವಾಂಗ ರೋಗ ಆ ರೀತಿಯಲ್ಲಿ ತೊಂದರೆ ಒಳಪಡೋ ಸಾಧ್ಯತೆ ಇದೆ. ಕಣ್ಣಿನ ಬಾಧೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ, ಅದರಿಂದ ನಿಮ್ಗೆ ಅನುಕೂಲ ಉಂಟಾಗುತ್ತೆ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಶುಕ್ರನಿಂದಾಗಿ ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಫಲ ಕಾಣ್ತೀರಾ. ನಿಮ್ಮ ಪಾಲಿಗೆ ಈ 6 ತಿಂಗಳು ಉತ್ಕೃಷ್ಟವಾಗಿಯೇ ಇದೆ. ಇನ್ನು ಮೀನರಾಶಿಯವರಿಗೆ ದೀಪಾವಳಿ ನಿಮ್ಮ ಪಾಲಿಗೂ ಶುಭದಾಯಕ ಫಲವನ್ನು ತಂದುಕೊಡ್ತಾ ಇದೆ. ಗುರುಬಲ ಅಂತಕ್ಕಂಥದ್ದು ಪ್ರತಿಭಾಶಕ್ತಿಯನ್ನು ಹೆಚ್ಚಿಸುತ್ತೆ. ಸಂತಾನ ಸೂಚಕವನ್ನು, ಆ ಒಂದು ಫಲವನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಮನೆಯಲ್ಲಿ ಒಂದು ಮಂಗಳ ವಾತಾವರಣ, ಮನಸ್ಸಿಗೂ ಒಂದು ಹಿತವಾದ ವಾತಾವರಣವನ್ನು ಖಂಡಿತ ಸೃಷ್ಟಿ ಮಾಡುತ್ತೆ ಆ ಗುರುಬಲ ಅಂತಕ್ಕಂಥದ್ದು. ಜಲೋತ್ಪನ್ನ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ ಬಹಳ ವಿಶೇಷವಾದ ಅನುಕೂಲ ಇದೆ, ಲಾಭದಾಯಕವಾಗಿದೆ. ಮತ್ತು ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಉತ್ಕೃಷ್ಟವಾದ ಮಾರ್ಗದರ್ಶನ ಸಿಗುತ್ತೆ, ಉತ್ತಮರ ಪರಿಚಯ ಆಗುತ್ತೆ, ಗುರು ಶಿಷ್ಯರ ಬಾಂಧವ್ಯ ಕೂಡ ವೃದ್ಧಿಯಾಗುತ್ತೆ. ಮಂತ್ರಜ್ಞರಿಗೆ, ಶಾಸ್ತ್ರಜ್ಞರಿಗೆ, ಪುರೋಹಿತರಿಗೆ ಇಂಥವರಿಗೆಲ್ಲ ಒಳ್ಳೆ ವಿಶಿಷ್ಟವಾದ ಅನುಕೂಲಗಳು, ಅವಕಾಶಗಳು ದೊರೀತಕ್ಕಂಥದ್ದು, ಸಂಪಾದನೆಗೆ ಹೊಸ ದಾರಿ ದೊರೀತಕ್ಕಂಥದ್ದು, ಈ ರೀತಿಯಲ್ಲಿ ಅತ್ಯಂತ ಶುಭದಾಯಕವಾಗಿದೆ. ಶುಕ್ರನ ಸಂಚಾರ ಕೂಡ ಚೆನ್ನಾಗಿದೆ. ಕುಜನ ಸಂಚಾರ ಚೆನ್ನಾಗಿರೋದ್ರಿಂದ ನವೆಂಬರ್ ವೇಳೆಗೆ
ಧರ್ಮ ಕಾರ್ಯಗಳಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು, ಮಾಡಿಸ್ತಕ್ಕಂಥದ್ದು, ಅಧ್ಯಯನ ಅಧ್ಯಾಪನ ಅಂತೀವಲ್ಲ, ಆ ರೀತಿಯಲ್ಲಿ ಎರಡೂ ಬಗೆಗಳಲ್ಲಿ ತುಂಬ ಉತ್ಕೃಷ್ಟವಾಗಿದೆ ಈ ದೀಪಾವಳಿ. ಇನ್ನು 6 ತಿಂಗಳುಗಳ ಕಾಲ ಹೆಚ್ಚಿನ ಪಾಲು ತುಂಬ ಚೆನ್ನಾಗಿದೆ. ಕುಜನ ಧನಾಧಿಪತಿ ಕೂಡ ಜನವರಿ ಒಳಗೆ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಆದಾಯದ ಮೂಲ ನಿಮಗೂ ಕೂಡ ಹೆಚ್ಚಾಗುತ್ತೆ, ಧನ ಸಂಪಾದನೆಗೆ ಹೆಚ್ಚಿನ ಅವಕಾಶಗಳು ಉಂಟಾಗುತ್ತೆ, ಆದಾಯ ಹೆಚ್ಚುತ್ತೆ ತನ್ಮೂಲಕ. ಹೀಗಾಗಿ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಒಳ್ಳೆಯ ಉತ್ಕೃಷ್ಟವಾದ ವಾತಾವರಣ, ಸಹೋದರಲ್ಲಿ ಒಂದು ಮಾನ್ಯತೆ, ಹಿರಿಯರಿಂದ ಸಹಕಾರಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಅತ್ಯಂತ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಶುಕ್ರನ ಸಂಚಾರವೂ ಚೆನ್ನಾಗಿರೋದ್ರಿಂದ ನಿಮಗೆ ಸಹೋದರಲ್ಲಿ ಉತ್ತಮ ಬಾಂಧವ್ಯ, ಸೇವಕರು ಬೇಕಾದಾಗ ಅಗತ್ಯ ಇದ್ದಾಗ ಯಾರು ಸಿಗ್ತಾರಲ್ಲ, ಕೆಲಸ ಮಾಡುವಾಗ ಯಾರನ್ನೋ ಸೇವಕರನ್ನ ನಿರೀಕ್ಷೆ ಮಾಡ್ತಾಯಿದ್ರೆ ಅವರು ಆ ಟೈಮಿಗೆ ಸಿಗಬೇಕು. ಆ ರೀತಿಯ ಒಂದು ಶುಭದಾಯಕ ಫಲಗಳನ್ನು ಖಂಡಿತ ಕಾಣ್ತೀರ. ಸಹೋದರ ಬಾಂಧವ್ಯ ಹೆಚ್ಚಾಗುತ್ತೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಲಾಭ ಇದೆ. ಈ ಸ್ಟಿಚಿಂಗ್ ಯಾವುದನ್ನು ಕಾಸ್ಟ್ಯೂಮ್ ಡಿಸೈನ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು, ಸೇನೆಯಲ್ಲಿರ್ತಕ್ಕಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರು, ಈ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಧಾತ್ವಗ್ನಿ ಪ್ರಹರಣ ಸಾಹಸ ಇಹಿ ಅಂತೇಳಿದೆಯಲ್ಲ, ಧಾತು ಅಗ್ನಿ ಸಾಹಸ ಕಾರ್ಯಗಳು, ಇಂಥ ಕ್ಷೇತ್ರಗಳನ್ನು ನೀವು ಯೋಚನೆ ಮಾಡಿ. ಆ ಎಲ್ಲ ಕ್ಷೇತ್ರಗಳವರಿಗೆ ಹೆಚ್ಚಿನ ಲಾಭ, ಆದಾಯ ಹೆಚ್ಚತಕ್ಕಂಥದ್ದು, ಇವುಗಳನ್ನೆಲ್ಲ ಶುಭ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಗುರುವಿನ ಬದಲಾವಣೆ ಕೂಡ ಚತುರ್ಥಕ್ಕೆ ಹೋದಾಗ ಭೂ ವ್ಯವಹಾರಗಳಲ್ಲಿ ಲಾಭ, ವಾಹನ ಸೌಕರ್ಯ ಉಂಟಾಗ್ತಕ್ಕಂಥದ್ದು, ಮಿತ್ರರು ಹಾಗೂ ಬಂಧುಗಳು ಇವರ ಒಂದು ಆತ್ಮೀಯತೆ, ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚಿನದಾಗಿ ಪಾತ್ರರಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಶುಭ ಫಲ ಕಾಣಬಹುದು. ಹೆಚ್ಚಿನ ತೊಡಕೇನೂ ಇಲ್ಲ. ಫೆಬ್ರವರಿ ವೇಳೆಗೆ ಸ್ವಲ್ಪ ವ್ಯಯಕ್ಕೆ ಕುಜ ರಾಹು ಬರ್ತಾರೆ, ಆಗ ಕಾಲಿಗೆ ಒಂದು ಇನ್ಫೆಕ್ಷನ್ ಆಗಬಹುದು, ಇವರೇ ಪಾದಗಳಿಗೆ ತೊಂದರೆ ಆಗಬಹುದು, ಹುಷಾರಾಗಿರಿ. ಮತ್ತು ವ್ಯಯ ನಷ್ಟ, ಧನಾಧಿಪತಿ ವ್ಯಯಕ್ಕೆ ಬಂದಾಗ ಯಾವುದೋ ಒಂದು ವ್ಯೂಹಕ್ಕೆ ತುತ್ತಾಗ್ಬಿಟ್ಟು ನಷ್ಟ ಮಾಡ್ಕೊಂಡು ಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ತಪ್ಪದೇ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ಈ 12 ರಾಶಿಗಳ ಫಲಾಫಲ ಗಮನಿಸಿದ ಮೇಲೆ ಮುಖ್ಯವಾಗಿ ಅನ್ನಿಸ್ತಕ್ಕಂಥದ್ದು, ನನ್ನ ರಾಶಿ ತುಂಬ ಚೆನ್ನಾಗಿದೆ, ನನ್ನ ರಾಶಿ ತುಂಬ ಚೆನ್ನಾಗಿಲ್ವಲ್ರಿ, ಈ ರೀತಿಯ ಒಂದು ಆತಂಕ ಮತ್ತು ಮದ ಎರಡೂ ಉಂಟಾಗಿಬಿಡುತ್ತೆ. ತುಂಬ ಚೆನ್ನಾಗಿದ್ದವರಿಗೆ ಹಿಡಿಯೋಕ್ಕಾಗೋದಿಲ್ಲ, ತುಂಬ ಚೆನ್ನಾಗಿಲ್ದವ್ರಿಗೂ ಮತ್ತು ಕಷ್ಟ. ಈ ರೀತಿ ನೀವು ಕಂಗಾಲಾಗುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬಹಳ ಮುಖ್ಯವಾಗಿ ಇದಕ್ಕಿಂತಲೂ ದಶಾ ಮತ್ತು ಭುಕ್ತಿ, ದಶಾನಾಥ ಮತ್ತು ಭುಕ್ತಿನಾಥ ನಿಮ್ಮ ಜಾತಕದಲ್ಲಿ ಯಾರೋ, ಈಗ ನಿಮ್ಮ ಜಾತಕಗಳಲ್ಲಿ ಈಗ ಯಾವ ಗ್ರಹದ ಕಾಲ ನಡೀತಾ ಇದೆಯೋ ಅದು ಬಹಳ ಮುಖ್ಯ. ಆ ಗ್ರಹ ತುಂಬ ಚೆನ್ನಾಗಿದ್ದರೆ ಒಳ್ಳೆಯ ಫಲ ಬಂದೇ ಬರುತ್ತೆ. ಸ್ವಾಂ ದಶಾಮುಪಗತಾನ್ ಸ್ವಫಲಪ್ರದಾಸ್ಯು ಅಂತ ಶಾಸ್ತ್ರವಾಣಿ. ಆಯಾ ದಶಾಭುಕ್ತಿ ಕಾಲಗಳು ಬಂದಾಗ ಆಯಾ ಗ್ರಹಗಳು ಆ ಫಲವನ್ನು ಸೂಚಿಸ್ತವೆ. ಹೀಗಾಗಿ ಅವುಗಳ ಮೇಲೆ ನಮ್ಮ ಫಲ ನಿಂತಿರುತ್ತೆ. ಇದು ನಾನು ಏನು ಹೇಳಿದ್ದೀನಿ ಈಗ ಒಂದು ಮೇಲ್ಮೈ ಹೀಗಿರ್ತದೆ, ಒಂದು ಸ್ಥೂಲವಾದ ನೋಟ ಇದು. ಹೀಗಾಗಿ ಇದನ್ನೇ ನೀವು ಪ್ರಧಾನ ಅಂತ ಪರಿಗಣನೆ ಮಾಡಿಕೊಂಡು ಮನಸ್ಸಿಗೆ ನೋವು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಸಿದ್ರೆ ಅಷ್ಟರ ಮಟ್ಟಿಗೆ ಖಂಡಿತ ಆ ತೊಡಕಿನಿಂದ ಹೊರಗೆ ಬಂದು ಶುಭ ಫಲವನ್ನು ಖಂಡಿತ ಕಾಣ್ತೀರ. ಹೀಗಾಗಿ ಆತಂಕಕ್ಕೆ ಒಳಗಾಗಬೇಡಿ, ದೇವರ ಸ್ಮರಣೆ ಮಾಡಿ. ನಿಮ್ಮ ಕಾರ್ಯಗಳಲ್ಲಿ ಒಂದು ನಂಬಿಕೆ, ವಿಶ್ವಾಸ, ಶ್ರದ್ಧೆ, ಕೌಶಲ್ಯಯುತವಾಗಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೇಗೆ, ಇವುಗಳ ಕಡೆ ಹೆಚ್ಚಿನ ಗಮನ ವಹಿಸಿ. ನಿಮ್ಮ ಕೆಲಸ, ದೈವಾನುಗ್ರಹ ಇವೆರಡರಿಂದ ಸಹಜವಾಗಿ ಶುಭ ಫಲ ಉಂಟಾಗುತ್ತೆ. ಶಾಸ್ತ್ರಿಗಳೇ, ದೀಪಾವಳಿಯಿಂದ ಯುಗಾದಿವರೆಗೆ 12 ರಾಶಿಗಳ ಫಲಾಫಲ, ಯಾವ ರಾಶಿಗೆ ಒಳಿತು, ಯಾವ ರಾಶಿಗೆ ಕೆಡಕು, ಅದಕ್ಕೆ ಪರಿಹಾರ ಎಲ್ಲವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದೀಪಾವಳಿ ರಾಶಿ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.